ಹೇಳಿತಾನೆ, ದಾಂಡಿಗೆ ಮನುಷ್ಯ ಹೇಳಿತಾನೆ. ಒಂದು ಓಡಿ ಬರ್ತಾನೆ, ನಮಸ್ಕಾರ ಮಾಡ್ತಾನೆ, ಕಾಲು ಮುಟ್ಟಿ, ಸರ್ ನೆನಪದ್ರಿ ಸರ್, ಮೇಡಮ್ ನೆನಪದ್ರಿ, ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ, ನಮ್ಮ ಕ್ಲಾಸ್ ಟೀಚರ್ ಆಗಿದ್ದಿರಿ ನೀವು, ಅದೇ ನೆನಪಿರ್ಲಿಕ್ಕೆ ಸಾಧ್ಯ ದಾಂಡಿಗೆ ಆದ್ರೆ ಯಾವ ವರ್ಷ ನಾವು ಸ್ಟ್ಯಾಂಡರ್ಡ್ ಪ್ರಶ್ನೆ ಕೇಳ್ತೀವಿ, ಯಾವ ಬ್ಯಾಚು ಹೌದಾ ಮಾಸ್ತರ್ ಕೇಳೋದೇ ನಾವು ಯಾವ ಬ್ಯಾಚ್ ಅಂದ್ರೆ 20, 21, 21, 22 ಅಲ್ಲವು. ನಾವು ಮಾಸ್ತರ್ ಮಂದಿಗೆ 2 ನೆನಪಿರ್ತಾವೆ, ಭಾಳ ಶಾಣೆ ಹುಡುಗರು, ಭಾಳ ಉಡಾ ಹುಡುಗರು, ನಡುಗರು ಬರ್ತಾ ಹೋಗ್ತದೆ. ಯಾವ ಬ್ಯಾಚ್ ನಿನ್ನ ಜೋಡಿ ಯಾರಿದ್ರು ಅಂತ, ಲಫಂಗ್ ಹುಡುಗ ಯಾರಿದ್ದ, ಚಲೋ ಹುಡುಗ ಯಾರಿದ್ದ, ರೆಫರೆನ್ಸ್ ಪಾಯಿಂಟ್ ಅದು ಬ್ಯಾಚ್. ಅವ್ನು ನೆನಪಾಗ್ತದೆ ನಿನಗೆ. ಏನು ಪ್ರಶ್ನೆ ಕೇಳ್ತೀರಿ ನೀವು, 20 ವರ್ಷಕ್ಕೆ ಏನು ಮಾಡ್ತೀವಿ ಈಗ, ದೊಡ್ಡ ಕಾರ್ ಗೊಂಡಾಡ್ತಿ ಎಲ್ಲಿ ಮಾಡ್ತೀವಿ ಅಂತ ಕೇಳಿದಾಗ ಅಕಸ್ಮಾತ್ ಅವ್ನು ಹೇಳ್ತಾನೆ, ನಾವು ಉತ್ತರ ಪ್ರದೇಶದ ಗವರ್ನರ್ ಆಗೀನಿ ಸರ್ ಅಂತ. ಹೆಂಗೆ ಅನಿಸ್ತದೆ ನಿಮ್ಗೆ? ಸಂತೋಷ ಆಗೋದಿಲ್ಲ? ಸಿಕ್ಕವ್ರ ಮುಂದೆ ಹೋಗೋದು ಬರ್ತೀರಿ, ಗವರ್ನರ್ ನನ್ನ ಸ್ಟೂಡೆಂಟ್ ಅವ್ನು ಗವರ್ನರ್ ಆಗ್ಲಿಕ್ಕೆ ನೀವೆಷ್ಟು ಕಾರಣ ಆಗಿದ್ರೋ ಗೊತ್ತಿಲ್ಲ, ಆದರೆ ಗವರ್ನರ್ ಆದ ನನ್ನ ಸ್ಟೂಡೆಂಟ್ ಅಂತ ಎಷ್ಟು ಸಂತೋಷ ಇರ್ತದೆ. ಮುಂದೆ ನೀವು ಬದುಕಿರೋ ತನಕ ಹೇಳ್ತೀರಿ, ಗವರ್ನರ್ ಇದ್ದಲ್ಲ ಅವ್ನು ನನ್ನ ಸ್ಟೂಡೆಂಟ್. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ಸಂತೋಷ ಮತ್ತು ದುಃಖ ದಿವಸ ಕಳೆದಂಗೆ ಕಮ್ಮಿ ಹಾಕೋತ ಹೋಗ್ತದೆ, ನೀವೇನು ಕೊಟ್ಟಿರಿ ಅನ್ನೋದು ದಿವಸ ಕಳೆದಂಗೆ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಶಿಕ್ಷಕ ವೃತ್ತಿಯೊಳಗೆ ಮಾತ್ರ ಸಾಧ್ಯ ಇದೆ ಹಿಂಗೆ ಕೊಡೋದು. ಪ್ರತಿ ಕ್ಷಣ ಕೊಡೋದೆ. ಏನು ಕೊಡಬೇಕು? ಪ್ರೀತಿ ಕೊಡ್ತೀವಿ, ವಿಷಯ ಹೇಳ್ತೀವಿ, ಜ್ಞಾನ ಹೇಳ್ಕೊಡ್ತೀವಿ. ಅದಕ್ಕೊಂದು ತಲೆ ಬಂದಿತ್ತು ನನಗೆ, ಎಲ್ಲ ನೌಕರಿಗೊಂದು ಕ್ವಾಲಿಫಿಕೇಷನ್ ಅಂತ ಒಂದಿರ್ತದೆ. ಇಂಜಿನಿಯರ್ ಆಗಬೇಕಾದ್ರೆ BA ಆಗಿರಬೇಕು ಅಲ್ಲ, ಡಿಪ್ಲೊಮಾರ ಆಗಿರಬೇಕು. ಡಾಕ್ಟರ್ ಆಗಬೇಕಾದ್ರೆ MBBS ಆಗಿರಬೇಕು, MD MCH ಯಾವುದಾಗಿರಬೇಕು, ಮೆಡಿಕಲ್ ಕೋರ್ಸ್ ಪಾಸ್ ಆಗಿರಬೇಕು, ಹೌದಾ? ಚಾರ್ಟರ್ಡ್ ಅಕೌಂಟೆಂಟ್ ಆದರೆ ಅಕೌಂಟೆನ್ಸಿ ಚಲೋ ಓದಿರಬೇಕು, ಪರೀಕ್ಷೆ ಆಗಿರಬೇಕು. ಟೀಚರ್ ಆಗ್ಬೇಕಾದ್ರೆ ಏನಾಗಬೇಕು? B.Ed ಆಗಬೇಕು, D.Ed ಆಗಬೇಕು ಅಂತಿರ್ತದೆ. ಅದು ನನಗದು ಸಮಾಧಾನ ತರೋದಿಲ್ಲ. ಟೀಚರ್ ಆಗ್ಲಿಕ್ಕೆ ಕ್ವಾಲಿಫಿಕೇಷನ್ನೇ ಬೇರೆ ಅವು. B.Ed ಆದವರೆಲ್ಲ ಟೀಚರ್ ಆಗ್ತಾರ ಅಂತಿಲ್ಲ, ಅಥವಾ ಟೀಚರ್ ಆದವ್ರು ಎಲ್ಲರೂ ವಿದ್ಯಾರ್ಥಿಗಳ ಮನಸ್ಸಿನಾಗ ಇದ್ದಾರೆ ಅಂತೂ ಇಲ್ಲ. ಸಾಮಾನ್ಯ ಹುಡುಗ ಹೆಸರು ಮರ್ತು ಹೋಗ್ತದೆ ನಮಗೆ 10 ವರ್ಷದ ಮೇಲೆ. ನನ್ನ ಹೆಸರು ಮರ್ತು ಹೋಗ್ತಲ್ಲೋ ಅಂತ. ತಪ್ಪೇನಿಲ್ಲ ಅದ್ರಾಗ. ನೀವು ಬ್ಯಾಚ್ ಬೈ ಬ್ಯಾಚ್ ಹುಡುಗರು ನೋಡ್ತಿರ್ತೀರಿ, ಪ್ರತಿ ವರ್ಷ ಹೊಸ ಬ್ಯಾಚ್ ಬರ್ತದೆ, ಕಲಿಸ್ತೀರಿ. ರಿವರ್ಸ್ ಆದರೆ ಹೆಂಗಿರ್ತದೆ? ಹುಡುಗ ಸಾಲಿಗೆ ಬರ್ತಾನೆ, ನೀವು ಮಾತಾಡ್ಸಿರೋನ್ನ, ನಾನು ಕಲಿಸಿದ್ದಲ್ಲ ನಿನಗೆ, ನೀವಿದ್ರೇನ್ರಿ ಸರ್ ಅವಾಗ ಅಂದ್ರೆ ಹೆಂಗೆ ಅನ್ನಿಸ್ತದೆ? ಸಾಮಾನ್ಯವಾಗಿ ಶಿಕ್ಷಕರು ಹುಡುಗರನ್ನ ಮರೆಯೋದು ಕಾಮನ್. ಯಾರು ಭಾಳ ಹುಡುಗರು ನೋಡ್ತಾರೆ, ಶಿಕ್ಷಕ ಅವನೇ ಇರ್ತಾನೆ. ಶಿಕ್ಷಕರೇ ಮರೆತು ಹೋಗ್ಬಿಟ್ಟು ನೀವಿದ್ರೇನ್ರಿ ಸರ್ ಅವಾಗ, ನೆನಪು ಬರೋದು ನೋಡ್ರಿ ಸರ್ ನಿಮ್ಮದು ಅಂದ್ರೆ ಎಷ್ಟು ಕೆಟ್ಟ ಅನಿಸ್ತದ ಜೀವಕ್ಕೆ. ಅಂದ್ರೆ ಅವನ ಜೀವಕ್ಕೆ ಏನೂ ಕೊಡಲಿಲ್ಲ ಅಂದಂಗೆ ಆತ. ನಾನು ಕೊಟ್ಟಿದ್ರೆ ಅನಿಸ್ಬೇಕಿತ್ತವ. ಎಲ್ಲಿ ಕೊಡ್ತೀರೋ ಅಲ್ಲಿ ಶಾಶ್ವತತೆ ಬರ್ತದೆ, ಎಲ್ಲಿ ಕೊಡೋದಿಲ್ಲ ಅಲ್ಲಿ ಮೃತ್ಯು ಬರ್ತದೆ. ಭಾಳ ಚಂದದ ಇದು. ಎಲ್ಲಿ ಕೊಡುಗೆ ಅದನೋ ಅಲ್ಲಿ ಶಾಶ್ವತತೆ ಅದ. ದಯವಿಟ್ಟು ನೋಡ್ರಿ, ಜಗತ್ತಿನಾಗ ಯಾರ್ಯಾರು ಕೊಟ್ಟರು ಎಲ್ಲರೂ ದೊಡ್ಡವರಾದ. ನಾನು ಇದು ಹೇಳಿದ್ದೆ, ಎಲ್ಲ ಕಡೆ ಕೇಳಿರ್ಬೇಕು ನೀವು. ನಾನು ಕಾಲೇಜ್ನಾಗ ಪಾಠ ಮಾಡುವಾಗ ಹುಡುಗರಿಗೆ ಹೇಳ್ತಿದ್ದೆ, ಕೆಮಿಸ್ಟ್ರಿ ಪಾಠ ಮಾಡೋದು. ನಾನು ಸಡನ್ನಾಗಿ ಕೇಳಿದೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಅವ್ನು ಅಜ್ಜಿಗೆ ಕೆಮಿಸ್ಟ್ರಿಗೆ ಏನು ಸಂಬಂಧ? ಮಾಸ್ತರ್ ಕೇಳಬೇಕಲ್ಲ. ಮಾರಿ ನೋಡಿಕೊಂಡ್ರು ಎಲ್ಲರೂ ಕೈ ಎತ್ತಿದ್ರು, ಎಲ್ಲರಿಗೂ ಅಜ್ಜನ ಹೆಸರು ಗೊತ್ತಿತ್ತು, ಚಲೋ ಆಗ್ತಾರೆ. ಒಂದು ಜಿಮೆಟ್ ಬಿಟ್ಟೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಮಾರಿ ನೋಡಿಕೊಂಡ್ರು, ಒಂದು 2 ಕೈ ಹೌದು ಅಲ್ಲ ಆಯಿತು, ನಿಧಾನಕ್ಕೆದ್ದು. ಅಡ್ಡಿಯಲ್ಲಿ ಇಬ್ಬರಿಗಾರೆ ಗೊತ್ತದಲ್ಲ ಅಜ್ಜನ ಹೆಸರು. ಮತ್ತೊಂದು ನಿಮಿಷ ಬಿಟ್ಟೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತದ? ನಿಮ್ಮಲ್ಲಿ ಕೇಳ್ಬೋದು ನಾವು, ಎಷ್ಟು ಮಂದಿ ನೆನಪಿರ್ತದೆ? ಯಾರಿಗೂ ಗೊತ್ತಿರೋದಿಲ್ಲ. ಅಜ್ಜನ ಹೆಸರು ಗೊತ್ತಿರೋದು ಕಷ್ಟ, ಯಾರೂ ಕೈ ಎತ್ತಲಿಲ್ಲ. ಅಂತ ವಿಚಿತ್ರ ಅಲ್ಲ. ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನಿಮ್ಗೆ ಯಾಕೆ ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡ್ಲು, ಜೋರಾಗಿ ಹೇಳಿದ್ದು, ಏನು ಪ್ರಯೋಜನ ಬಿಡ್ರಿ ಸರ್ ಅಂದು. ನಂದು ಅಯ್ಯೋ ತಾಯಿ, ನಾನು ನಮ್ಮ ಅಜ್ಜನ ಹೆಸರು ಕೇಳಕತ್ತಿಲ್ಲ, ನಿಮ್ಮ ಅಜ್ಜನ ಹೆಸರು ಏನು ಪ್ರಯೋಜನ ಅಂತ ಎಲ್ಲ ಮಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದ್ರೆ ನೆನಪಿಡ್ಬೇಕು ಸರ್. ಆಕೆ ಸಿಟ್ಟು ನೋಡಿ, ಅಮ್ಮ ಸುಮ್ಮ ಕೂಡಮ್ಮ, ಸ್ವಲ್ಪ ಕೂಡು ಅಂತ ಹೇಳ್ತೀನಿ. ಆಮೇಲೆ ಹೇಳ್ತೀನಿ, ನಿಮ್ಮ ಅಜ್ಜನ ಹೆಸರು ನೆನಪಿಲ್ಲ ನಿಮಗೆ, ಯಾಕೆ ಏನು ಸಾಧನೆ ಮಾಡಿಲ್ಲ ಅಂತ ಅನ್ನಿಸ್ತದಲ್ಲ. ಇನ್ನು ಕೆಲವ್ರ ಹೆಸರು ಹೇಳ್ಕೊತ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತರಿದ್ರೆ ಬಿಟ್ಟುಬಿಡ್ರಿ ಅಂದೆ. ರಾಮ ಗೊತ್ತಾ ನಿಮ್ಗೆ ಅಂತ ಕೇಳಿದೆ. ರಾಮ ಗೊತ್ತು, ಅಯೋಧ್ಯ ರಾಮ ಎಲ್ಲರೂ ಗೊತ್ತು. ಕೃಷ್ಣ ಗೊತ್ತು, ಬುದ್ಧ, ಮಹಾವೀರ ಎಲ್ಲರೂ ಗೊತ್ತು. ಹಾಗೆ ಕೇಳ್ಕೊತ ಬಂದೆ. ರಾಮಕೃಷ್ಣ ಪರಮಹಂಸರು
ಗೊತ್ತು, ವಿವೇಕಾನಂದ ಗೊತ್ತು, ಬಸವಣ್ಣ ಗೊತ್ತು, ಎಲ್ಲರೂ ಗೊತ್ತಂದ್ರು. ನಾ ಇದು ತಕರಾರು ಬಂತು ನೋಡ್ರಿ ನನಗಂತ, ದೊಡ್ಡ ತಕರಾರು ನನಗೆ. ಅಲ್ರಿ ಬಸವಣ್ಣವ್ರಿಗೆ ಎಷ್ಟು ವರ್ಷ ಆಯ್ತು? 12ನೇ ಶತಮಾನದಾಗಿದ್ದು, 900 ವರ್ಷ ಆತಿ. ಇನ್ನೂ ನೆನೆಸ್ತೀವಿ ಅವ್ರನ್ನ. ನಮ್ಮ ಅಜ್ಜನ ಅಜ್ಜ 100 ಇದ್ದಾವಲ್ಲ, 120 ವರ್ಷದಿಂದ ಇದ್ದಾವ, ಅವ್ನು ನೆನಪಿಲ್ಲ ನಮ್ಗೆ. ನಮ್ಮ ಸ್ವಂತ ಅಜ್ಜನ ಹೆಸರು ನೆನಪಿಲ್ಲ, ಬಸವಣ್ಣ ನೆನಪಿಟ್ಕೊಂಡಿನಿ. ಎಂದಿನ ವಿವೇಕಾನಂದ, ಎಂದಿನ ರಾಮ, 9600 ವರ್ಷ ಇದ್ದಂಥ ರಾಮ ನೆನಪಿಟ್ಟೀನಿ. ಯಾಕದು ವಿಚಾರ ಮಾಡಿ ಹೇಳ್ರಿ ಅಂದೆ. ನನ್ನ ಕ್ಲಾಸ್ನ ಹುಡುಗಿ, ಭಾಳ ಶಾಣೆ ಹುಡುಗಿ, ಪದ್ಮಿನಿ ಪ್ರಿಯದರ್ಶಿನಿ ಅಂತ, ಆಕೆ ಹೆಸರೇ ಮರಿದಿಲ್ಲ. ಆಕೆ ಬ್ರಿಲಿಯಂಟ್ ಹುಡುಗಿ, ಕಣ್ಣಾಗ ನೀರಿತ್ತು ಆಕೆ. ಯಾಕೆ ಪದ್ಮಿನಿ ಏನಾಯ್ತಮ್ಮ ಅಂತ ಕೇಳಿದೆ. ಸರ್ ನನ್ನ ಜೀವನಕ್ಕೊಂದು ಪಾಠ ಆಯ್ತು ಸರ್. ನಿಮ್ಮ ಪ್ರಶ್ನೆ ನನ್ನ ಜೀವನಕ್ಕೊಂದು ಪಾಠ ಆಯ್ತು ಒಂದು. ಏನು ಪಾಠ ಆಯ್ತು? ಆಕೆ ಹೇಳಿದ್ದು, ನೀವು ಹೇಳಿದ್ರಿ ರಾಮ ನಡ್ಕೊಂಡು ಬಸವಣ್ಣವ್ರ ತನಕ ಎಲ್ಲ ಹೆಸರು ಹೇಳಿದ್ರಿ, ಅವ್ರ ಎಲ್ಲ ಹೆಸರು ಗೊತ್ತದ ನನಗೆ, ಆದರೆ ನಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನನಗೆ. ಆಗ ಅನಿಸ್ತ ನನಗೆ, ಯಾರು ಜಗತ್ತಿಗೆ ಕೊಟ್ಟರು ಅವ್ರನ್ನ ಯಾರೂ ಮರ್ತಿಲ್ಲ, ಯಾರು ಬರೀ ತಮಗೋಸ್ಕರ ಬದುಕಿದ್ರು ಅವ್ರಿಗೆ ಯಾರೂ ನೆನಪಿಟ್ಟಿಲ್ಲ. ಇಂಥ ಅದ್ಭುತ ಮಾತಲ್ಲ. ಕೊಟ್ಟವ್ರನ್ನ ಯಾರೂ ಮರಿದಿಲ್ಲ. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇದ್ದಿದ್ದಿಲ್ಲ, ಎಲ್ಲಿ ಬ್ಯಾಲೆನ್ಸ್? ಅವ್ರ ಬ್ಯಾಲೆನ್ಸ್ ಇಟ್ಟದ್ದು ನಮ್ಮ ಹೃದಯದಾಗಿಟ್ಟಿದ್ದು. ನೆನೆಸ್ಕೋಬೇಕ್ರಿ, 900 ವರ್ಷಗಳ ಹಿಂದೆ ಕನ್ನಡ ಸುಲಭವಾಗಿ ಬರಲಿಕ್ಕೆ ಬರ್ತದೆ ಅಂತ ಕಲ್ಪನಾ ಮಾಡಿದ್ವಿ ನಾವು ಯಾರೇ. ಕಳಬೇಡ, ಕೊಲಬೇಡ, ಹುಸಿ, ಒತ್ತಕ್ಷರ ಕೂಡ ಇಲ್ಲದ್ರಿ ಅದ್ರೊಳಗೆ. ಈಗ ಒಂದು ಸಾಲು ಬರೀಬೇಕಾದ್ರೆ ಒದ್ದಾಡಿ ಹೋಗ್ತೀವಿ ನಾವು. ಅಂದ್ರೆ ಯಾಕೆ ನೆನಪಿಡ್ತೀವಿ ಅಂದ್ರೆ, ಪ್ರಪಂಚದಾಗ ಯಾರೂ ಕಲ್ಪನೆ ಕೂಡ ಮಾಡಲಾರ್ದಂಥ ಕಲ್ಪನೆ ಮಾಡಿದ್ರು ಅವರು. ಸಮಾನತೆ ಅಂತ ಒದ್ದಾಡ್ತೀವಿ ಇವತ್ತು, ಆದರೂ ಆಗವಲ್ತು. 900 ವರ್ಷದಿಂದ ಅನುಭವ ಮಂಟಪ ಮಾಡಿ ಸಮಾಜದಾಗ ಧ್ವನಿನೇ ಇಲ್ದವ್ರನ್ನ ಕರ್ಕೊಂಬಂದು ಕೂಡಿಸಿದ್ರಲ್ಲ ಜೋಡಿ. ದುಹರ್ ಕೈ ಆಗ್ಬೋದು, ಮಾದಾರ ಚೆನ್ನೈ ಆಗ್ಬೋದು, ಸೂಳೆ ಸಂಕವ ಆಗ್ಬೋದು, ಅವನ್ನೆಲ್ಲ ಕೂಡಿಸಿ ಮಾಡಿದ್ರಲ್ಲ. ಅದ್ಭುತ ಅಲ್ಲ ಇದು? ತಾವೇನೂ ಇಟ್ಕೊಳ್ಳಿಲ್ಲ, ತಮ್ಮ ಕಡೆ ಏನೂ ಇಲ್ಲ. ಅಂದರೆ ಯಾರು ತಗೊಂಡ್ರೋ ಅವ್ರನ್ನ ಪ್ರಪಂಚ ಮರೀತು, ಯಾರು ಕೊಟ್ಟರೋ ಜಗತ್ತು ನೆನ್ಪಿಟ್ಟು. ಈಗ ನಿಮ್ಮ ಜೀವನ ನೋಡ್ಕೊರಿ, ನಿಮ್ಮ ನೋಡ್ಕೊರಿ, ಶಾಲೆ ಕಲ್ತದ್ದು ನೋಡ್ಕೊರಿ ನೀವು. ಎಷ್ಟೊಂದು ಮಂದಿ ಶಿಕ್ಷಕರು ಕಲಿಸ್ಯಾರ ನಿಮಗೆ? ಕಲಿಸಿಲ್ಲ, ಭಾಳ ಮಂದಿ ಶಿಕ್ಷಕರು ಕಲಿಸ್ಯಾರ. ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಾನು ಟೈಮ್ ಇಲ್ಲ ಮಾಡಿಸ್ಬಿಡ್ತಿದ್ದೆ, ನಾನೇ ಎಕ್ಸಸೈಸ್ ಮಾಡ್ತಿದ್ದೆ. ಒಂದು ಪೇಪರ್ ತೊಗೊರಿ, ಒಂದು ಪೆನ್ಸಿಲ್ ತೊಗೊರಿ, ನಿಮ್ಗೆ ಯಾರ್ಯಾರು ಶಿಕ್ಷಕರು ಕಲಿಸ ಎಲ್ಲರ ಹೆಸರು ಬರೀ ಪೇಪರ್ದಾಗ. ಟೈಮ್ ಹಾಕ್ಕೋರಿ 3 ಮಿನಿಟ್ ಅಂತೇಳಿ. ನಾನು ಜಗತ್ತಿನಾಗ ಎಲ್ಲ ಕಡೆ ಮಾಡಿದ್ದೀನಿ, 6 ಕಾಂಟಿನೆಂಟ್ನಾಗ ಮಾಡಿದ್ದೀನಿ. ಎಲ್ಲ ಕಡೆ ಒಂದೇ ರಿಸಲ್ಟ್ ಬಂದದ. ನಿಮ್ಮ ಕಲಿಸಿದಂಥ ಶಿಕ್ಷಕ ಖರೆ ಹೆಸರು ಇರ್ಬೇಕಾ? ಸುಳ್ಳು ಬರೆಯಂಗಿಲ್ಲ. ನಿಮ್ಮ ಖರೆ ಕಲಿಸಿದ ಶಿಕ್ಷಕ ಹೆಸರು ಬರೀಬೇಕು. ಮೊದಲು ಪೆನ್ ಬರ ಓಡ್ತದೆ. ಒಂದು 7-8 ಹೆಸರು ಲಗಲು ಬಂದ್ಬಿಡ್ತಾವೆ. ಆಮೇಲೆ ತಲೆ ಕೆರ್ಕೋತಿ. ಮಾಸ್ತರ್ ಹೆಸರು ನೆನಪಿಲ್ಲ, ಮಾಡಿ ನೆನಪದ, ಹೆಸರು ನೆನಪಿಲ್ಲ. ಆಗಿಲ್ಲ, ಮುಖ ನೆನಪದ, ಹೆಸರು ನೆನಪಿಲ್ಲ. ನೀವು ಖರೆ ಪ್ರಯತ್ನ ಮಾಡಿದ್ರೆ 25-30 ಬಂದ್ರೆ ಭಾಳ ಹೆಚ್ಚು. ಒಬ್ಬಾಕೆ ಹುಡುಗಿ ಬರ್ತಿದ್ದ ನನಗೆ ಚೈನಾದಾಗ ನಾನು ಮಾಡಿದಾಗ. ಹುಡುಗಿ ಜಪಾನಿ ಹುಡುಗಿ, ಟೀಚರಲ್ಲಿ 54 ಹೆಸರು ಬರ್ತಿದ್ದು. ಎಲ್ಲ ಖರೆ ಅಂದು ಒಪ್ಕೋತೀನಿ ನಾನು. ನೀವು ಟ್ರೈ ಮಾಡಿರಿ, 25-30 ಹೆಸರು ಬರೋದಿಲ್ಲ ನಮಗೆ. ಉಳಿದವರೆಲ್ಲ ಎಲ್ಲಿ ಹೋದ್ರು ಮಾಸ್ತರು? ನೆನಪು ಉಳಿದವ್ರು 25-30 ಮಂದಿ ಅಷ್ಟೇ, ಕಲಿಸೋರು ಇನ್ನೂ ಜಾಸ್ತಿ ಇದ್ದಾರಲ್ಲ. ಅಂದ್ರೆ ನಿಮಗೆಲ್ಲ ಟೀಚರ್ ಕಲಿಸಿದ್ರು ಕೆಲವ್ರು ನೆನಪಿನಾಗ ಇದ್ದಾರೆ, ಕೆಲವು ಮರ್ತು ಹೋಗ್ಯಾರ. ನೀವು ರಸ್ತೆ ಅಡ್ಡಾಡ್ಬೇಕಾದ್ರೆ ಮಕ್ಳು ಹೋದ್ರೂ ಗೊತ್ತಾಗೋದಿಲ್ಲ ಅವ್ರು ಟೀಚರ್ ಇದ್ರು ಅಂತ ತಿಳ್ಕೊಂಡು. ಇನ್ನು ಕೆಲವ್ರು ನೋಡಿದಾಗ ನಿಮ್ಮ ಹೆಂಡತಿ ಗೊತ್ತಾಗ, ಗಂಡಗೆ ಹೇಳ್ತಾರೆ, ಅವ್ರು ನಮ್ಮ ಶಾಲೆ ಟೀಚರ್ ಇದ್ರೆ ಕಾಣಿಸ್ತದೆ, ಏನು ಕಲಿಸಿದ್ರೆ ನೆನಪಿಲ್ಲ, ಮತ್ತು ಇದ್ರು ಮಾತ್ರ ಶಾಲೆಗಳು. ಇನ್ನು ಕೆಲವ್ರು ನೋಡಿದ್ರೆ ಹೆಸರು ಗೊತ್ತದ. ಇನ್ನು ಕೆಲವ್ರು ಕಂಡ್ರೆ ಹೋಗಿ ನಮಸ್ಕಾರ ಮಾಡ್ತೀವಿ, ಸರ್ ಹೆಂಗಿದ್ದೀರಿ ಸರ್, ಆರಾಮಿದ್ದೀರಿ ಸರ್ ಅನ್ನಂಗಿಲ್ಲ. ಈಗ ನಿಮಗೂ ನಾ ಯಾವಾಗ ಹೇಳ್ತೀನಿ, ಶಿಕ್ಷಕರು ಯಾರು ಸಕ್ಸಸ್ಫುಲ್ ಆಗ್ತಾರಂದ್ರೆ ಶಾಲೆ ಬಿಟ್ಟು ಹೋದ ಮೇಲೆ ಹುಡುಗರು ಬಂದು ನಮಸ್ಕಾರ ಮಾಡಿದ್ರೆ ನಿಮ್ಗೆ ನೆನಪಿಟ್ಕೊಂಡಾರ ಅಂತ. ಶಾಲೆಗಿದ್ದಾಗಲ್ಲ, ಶಾಲೆಯೊಳಗಿದ್ದಾಗ ಮಾಡ್ತಾರೆ ಪಾಪ. ಏನು ಮಾಡ್ತಾರೆ? ನಮಸ್ಕಾರ ಮಾಡು ಅಂತಾರೆ, ಮಾಡ್ತಾರೆ ಪಾಪ. ಶಾಲೆ ಬಿಟ್ಟು ಹೋಗಿ ಒಂದು 8 ವರ್ಷ ಆದಮೇಲೆ ನಿಮ್ಮನ್ನು ಹುಡುಕೊಂಡು ಬಂದು ನಮಸ್ಕಾರ ಮಾಡ್ಬೇಕು. ಸರ್ ನಿಮ್ಮ ಭಾಳ ಅವ್ರು ಕಲಿಸಿದ ದಿನ ನೆನಪದ ನೋಡ್ರಿ ಸರ್ ಅಂದ್ರೆ ನಮ್ಮ ಶಿಕ್ಷಕರು ಸಾರ್ಥಕ ಆಯ್ತು. ಈ ಕ್ವಾಲಿಫಿಕೇಷನ್ ನಾನು ಬೇಕಾಗಿದೆ. ಇಂಥ ಟೀಚರ್ ಆಗೋದು ಹೆಂಗೆ? ಇಂಥ ಟೀಚರ್ ಆಗ್ಬೇಕಾದ್ರೆ ನಮಗೇನು ಗುಣ ಇರಬೇಕು? ನಮ್ಮಲ್ಲಿ ಏನೇನು ಗುಣ ಇರಬೇಕು? ಮೊಟ್ಟ ಮೊದಲೇದು ನಾನು ಹೇಳೋದು ತಾಳ್ಮೆ, ಪೇಷನ್ಸ್. ಶಿಕ್ಷಕರಿಗೆ ತಾಳ್ಮೆ ಇಲ್ಲ ಅಂದರೆ ಆಗೋದೇ. ತಾಯಿ ನಂತರ, ಫಸ್ಟ್ ತಾಯಿನೇ ನನ್ನ ಪ್ರಕಾರ, ತಾಯಿ ನಂತರ ಅತ್ಯಂತ ತಾಳ್ಮೆಯನ್ನು ಅಪೇಕ್ಷೆ ಮಾಡೋದು ಶಿಕ್ಷಕರ ಕೆಲಸ. ತಾಯಿ ತಾಳ್ಮೆ ಸಮುದ್ರ, ಬಿಟ್ಬಿಡ್ರಿ, ತಾಯಿ ಬಿಟ್ಬಿಡ್ರಿ.
ನಾ ಶಿಕ್ಷಕ ಆಗ್ಬೇಕಾದ್ರೆ ತಾಳ್ಮೆ ಬೇಕಾಗ್ತದೆ. ಎಷ್ಟು ಕಲಿಸೋದ್ರಿ ಹುಡುಗರಿಗೆ ಇವಕ್ಕೆ, ಅಯ್ಯೋ ತಿರುಗಿ ಅದೇ ಹಾಡಿದ್ದ ಹಾಡು ಅದೇ ಸಬ್ಜೆಕ್ಟು ಅದೇ ಕಲಿಸೋದು ಸಾಕಾಗೋದು. ಕೆಲವು ಟೀಚರ್ ಹೇಳ್ತಾರೆ, ಸರ್ ತಿರುಗಿ ಬರೀ ಅದೇ ಕಲಿಸಿ ಬೇಸರ ಆಗಿದ್ರಿ ಅಂತ. ಅದು ಹೆಂಗೆ ಬೇಸರ ಆದ್ರೆ ಹಿಂಗೆ ಪ್ರತಿ ತಿಂಗಳು ಪಗಾರ ಬೇಸರ ಆಗೋದಿಲ್ಲ, ಅದೇ ಪಗಾರ ಬೇಸರ ಆಗೋದಿಲ್ಲ. ನಾನು ಹೇಳೋದು, ಪ್ರತಿ ಸಲ ಹುಡುಗರಿಗೆ ಅದಕ್ಕೆ ಕಲಿಸಿಲ್ಲ ನೀವು ತಿಳ್ಕೊರಿ. ಪ್ರತಿ ಸಲ ಬೇರೆ ಹುಡುಗರವ, ಪ್ರತಿ ವರ್ಷ ಕಲಿಸಿದಾಗ ಬೇರೆ ಹುಡುಗರವ, ಹುಡುಗರಿಲ್ಲವ. ಹುಡುಗರು ಹೆಂಗೆ ಚೇಂಜ್ ಆಗ್ಲಿಕ್ಕೆ ಈಗ ಹುಡುಗರು ಇದ್ದಾರೆ, ಇಲ್ಲಿ ಪುಣ್ಯ ಕೇಳ್ತೀವಿ. ಹುಡುಗರು ಸ್ವಭಾವ ಹೆಂಗೆ ಚೇಂಜ್ ಆಗಿರ್ಬೋದು ನಿಮ್ಮ ನೋಡಿರ್ತೀರಿ. ಈಗ ಒಂದು ಕಳೆದ 8 ವರ್ಷದಾಗ ಭಾಳ ಚೇಂಜ್ ಆಗಿ ಹುಡುಗರು. ಬಿಜಾಪುರದಂಥ ಊರಾಗ ಸೇರಿ ಮೊದಲು ಹುಡುಗರು ಮಾಸ್ತರ್ ಬಂದ್ರೆ ನಮಸ್ಕಾರ ಸರ್ ಅಂತಿದ್ರು, ಮೊದಲು ತಲೆ ಬಗ್ಸ್ಕೊಂಡ್ರು. ಈಗಿಲ್ಲ ಹಾಯ್ ಸರ್ ಅಂತಾರೆ ಅಂತಿರಲಿಲ್ಲ. ಅಂದ್ರೆ ಹುಡುಗರು ಚೇಂಜ್ ಆಗ್ಯಾರ. ಈಗ ಅವ್ರು ಮಾತಾಡೋ ರೀತಿ ಬದಲಾಗ್ಯದ, ಕ್ಲಾಸ್ನಾಗ ಬಿಹೇವಿಯರ್ ಚೇಂಜ್ ಆಗಿದೆ. ಈಗ ಭಾಳ ವಿಚಿತ್ರ ಹೇಳ್ತೀನಿ, ವಿಷಯ ಹೇಳ್ತೀನಿ ನಿಮಗೆ, ಹೊಸ ಸಂಶೋಧನೆ ಅದು. 3 ಕೆಲಸ ಮಾಸ್ತರಿಗೆ ಹೆದರಿಕೆ ಬರುವಂಥ ಕೆಲಸ ಆಗ್ಯಾವ ಈ ವರ್ಷ. ಹೆದರ್ಬೇಕಾದದ್ದು ನಾವು ಮೊದಲೇದು ಜನ್ರೇಷನ್ ಗ್ಯಾಪ್ ಅಂತ, ತಲೆಮಾರಿ ನಂತರ. ಮೊದಲೇ ಹೇಳ್ತಿದ್ವಿ, ಅಪ್ಪ ಹೇಳ್ತಿದ್ದ ಈ ಮಗ ಏನಂತ ನಾವು ಗೊತ್ತಾಗೋದಿಲ್ಲ. ಮಗ ಅಂತಿದ್ರೆ ನಮ್ಮ ಅಪ್ಪಗೆ ಎಂದೂ ಅರ್ಥ ಆಗೋದಿಲ್ಲ ಅಂತ ಅಂತಿದ್ದ. ನಾವು ಇದಾದ ತಲೆಮಾರಿ ನಂತರಪ್ಪ, ಅದು 25 ವರ್ಷ ಇದ್ರೆ ತಲೆಮಾರು ಬೇರೆ ಇರ್ತದೆ, ವಿಚಾರ ಬೇರೆ ಇರ್ತಾವೆ ಅಂತಿದ್ವಿ, ಅರ್ಥ ಆಗೋದಿಲ್ಲ ಅಂತಿದ್ವಿ. ಒಂದು ಇಂಟರ್ನ್ಯಾಷನಲ್ ಸೈಕ್ಯಾಟ್ರಿಕ್ ಸೊಸೈಟಿ ಅಂತ ಒಂದು ಸಂಸ್ಥೆ ಅದ, ಮನಃಶಾಸ್ತ್ರದ ಸಂಸ್ಥೆ ಅದ. ಭಾಳ ಸಂಶೋಧನೆ ಮಾಡ್ಯಾರ. ಮಾಡಿ ಹೇಳ್ತಾರೆ, ಹಿಂದಕ್ಕೆ 25 ವರ್ಷ ಇತ್ತಲ್ಲ ತಲೆಮಾರಿ ನಂತರ ಅಂದ್ರೆ, ಈಗಿಲ್ಲದು ಎಷ್ಟದ ಗೊತ್ತದ? 6 ವರ್ಷ. ತಲೆಮಾರಿ ನಂತರ 6 ವರ್ಷ ಆಗಿದೆ. ಅಂದ್ರೆ ಹುಡುಗರು ಅಷ್ಟು ಶಾರ್ಪ್ ಆಗ್ಯಾವ. ಈಗ ನಿಮ್ಮ ಮನ್ಯಾಗ 2 ಮಕ್ಕಳಿದ್ರೆ ನಿಮಗೆ ನಡುವಿನ ಅಂತರ 6 ವರ್ಷ ಇದ್ದರೆ, ಮೊದಲನೇ ಮಗು ಮುಂದಿನ ತಲೆಮಾರಿಗೆ ಸೇರಿದ್ದು, ಎರಡನೇದು ಹಿಂದಿನ ತಲೆಮಾರಿಗೆ ಸೇರಿದ್ದು. ತಂಗಿ ಅಂತಲ್ಲ, ಆಕೆಗೆ ಅರ್ಥ ಆಗೋದಿಲ್ಲ ಬಿಡು ಅಂತಾಳೆ. ಹಾಗಿದೆ, ನೀವು ಕಲ್ಪನಾ ಮಾಡ್ರಿ, ನಿಮ್ಗೊಂದು 45 ವರ್ಷದ ನಿಮ್ಮ ಕ್ಲಾಸ್ನಾಗ 15 ವರ್ಷ ಹುಡುಗಿ ಕೂತಾರೆ. ಅಂತರಷ್ಟದ ವಯಸ್ಸಿನ ನಡುವೆ 30 ವರ್ಷ ಅಂತರ. 30 ವರ್ಷ, 6 ವರ್ಷಕ್ಕೊಂದು ತಲೆಮಾರು ಅಂದ್ರೆ ಎಷ್ಟು ತಲೆಮಾರು ಅಂತರ ನಿಮ್ಮ ನಡುವೆ? 5 ತಲೆಮಾರು ನಂತರದ ನಡುವೆ ಹುಡುಗರು ನಿಮಗೆ. ಹುಡುಗರು ಅದಕ್ಕೆ ಅಂತ ಭಾಳ ಬೋರ್ ಆಗ್ತದೆ ಕ್ಲಾಸ್. ಯಾಕೆ ಬೋರ್ ಆಗ್ತದೆ? ತಲೆಮಾರು ನಂತರ 5 ತಲೆಮಾರು ರೀ, ಒಂದಲ್ಲ. ಇದು ದೊಡ್ಡ ಸಮಸ್ಯೆ, ಜನ್ರೇಷನ್ ಗ್ಯಾಪ್ ಅಂತ. ಎರಡನೇದು ಭಾಳ ಮಜಾ ಅದು, ಹುಡುಗರದು ಭಾಳ ಮಜಾ, ಅಟೆನ್ಷನ್ ಸ್ಪ್ಯಾನ್ ಅಂತ. ಎಷ್ಟೊತ್ತೊಂದು ಕಡೆ ಕೂಡ್ತಾ ಹುಡುಗರು. ಮೊದಲು 60ನೇ ಇಸ್ವಿಯೊಳಗೆ ಹುಡುಗರು 45 ನಿಮಿಷ ಕೂಡಬಹುದು ಅಂತ ಅಂದ್ಕೊಂಡು ಪೀರಿಯಡ್ ಎಲ್ಲ 45 ನಿಮಿಷದಿದ್ದು. ನಿಮ್ಮೆಲ್ಲ ಸ್ಟಡಿ ಮಾಡ್ಯಾರ ಅವರು. 45 ನಿಮಿಷ ಎಲ್ಲಿ? ಮೊದಲು ಶಾಣೆ ಹುಡುಗರು ಮುಂದಿನ ಬೆಂಚ್ನಾಗ ಕೊಡ್ತಿದ್ರು, ಅರ್ಥ ಆಗದೋ ಹಿಂದೆ ಕೊಡ್ತಾರೆ ಅಂತಿದ್ವಿ. ಈ ಮುಂದೆ ಹಿಂದೆ ವ್ಯತ್ಯಾಸ ಇಲ್ಲೇ ಇಲ್ಲ, ಎಲ್ಲ ಒಂದೇ ಥರನೇ ಆಗಿವೆ. ಅಟೆನ್ಷನ್ ಸ್ಪ್ಯಾನ್ ಭಾಳ ಕಮ್ಮಿ ಆಗಿ ಹುಡುಗರ್ತೀವಿ. ಅಟೆನ್ಷನ್ ಸ್ಪ್ಯಾನ್ ಎಷ್ಟಾಗಿದೆ ಗೊತ್ತದೆ? 6 ಮಿನಿಟ್. 6 ಮಿನಿಟ್ನಾಗ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ? 45 ಮಿನಿಟ್ ಇದ್ದದ, 6 ಮಿನಿಟಿಗೆ ಮುಗಿದು ಹೋದ ಪೇಷನ್ಸ್ ಅವ್ರದ್ದು. ಎಲ್ಲ ಪುಸ್ತಕ ಬಿಟ್ಬಿಟ್ರೆ ಓದೋದು ಯಾರ ದೊಡ್ಡವರು ತಾವು ಬಿಟ್ಟರೆ ಕಾಣಿಸ್ತದೆ ಓದೋದು. ಪುಸ್ತಕ ಬಿಟ್ಟಿರಿ. ನಾ ಭಾಳ ಕಡೆ ಹೇಳ್ತೀನಿ, ನೀವು ಚಲೋ ಇರಬೇಕು. ಭಾಳ ಮಂದಿ ಮಾಸ್ತರ್ಗಳು ಓದೋದು ಓದೋದೇ ಬಿಟ್ಟಾರ. ಹಿಂದಕ್ಕೆ ಯಾವಾಗ ಡಿಗ್ರಿ ಆಗಿತ್ತು ಅದು ಓದಿದ ಟೆಕ್ಸ್ಟ್ ಬುಕ್ ಓದೋದು, ಅದನ್ನೇ ಪಾಠ ಮಾಡೋದು, ಅಲ್ಲೇ ಕೊಟ್ಟು ಅಲ್ಲೇ ಸಾರಿಸ್ಬಿಡೋದು. ಇದು ಅಲ್ಲಿ ನಾನು ಕಲಿಸೋದು 10 ಇದ್ದರೆ ಕನಿಷ್ಠ 100 ಓದ್ಬೇಕು. ನಾನು ರಾಜರತ್ನಂ ಹೇಳೋರು, ನಿನಗೊಂದು 1,00,000 ಸಾಲು ಓದಿದಾಗ 1 ಸಾಲು ಬರ್ಲಿಕ್ಕೆ ಧೈರ್ಯ ಬರ್ತದ. 1,00,000 ಸಾಲು ಓದಿದ್ರೆ 1 ಸಾಲು ಬರ್ಲಿಕ್ಕೆ ಬರ್ತದ ಅಂತ ಧೈರ್ಯ ಹೇಳ್ತೀವಿ. ಹಾಗೆ ನಾವು ಎಷ್ಟು ಓದ್ತೀವಿ? ಅಟೆನ್ಷನ್ ಸ್ಪ್ಯಾನ್ ಎಲ್ಲಿ ಬಂದಂದ್ರೆ 6 ನಿಮಿಷಕ್ಕೆ. ನೀವು ಪಾಠ ಮಾಡ್ಲಿಕ್ಕೆ ಹತ್ತಾಗ ಹುಡುಗರಿಗೆ ವಿಡಿಯೋ ಕೂಡ ಜಾಸ್ತಿ ನೋಡೋದಿಲ್ಲ. 5 ಮಿನಿಟ್ ನೋಡೋದಿಲ್ಲ ಯಾರು. 5 ಮಿನಿಟ್ ಕೆಳಗೆ ಇರಬೇಕು. ನೋಡಿರಲಿಲ್ಲ, ಶಾರ್ಟರ್ ನೋಡ್ತಾರೆ, ಅದು ಬಿಟ್ಬಿಟ್ಟಾರೆಲ್ಲ. ಈಗ ಇನ್ಸ್ಟಾಗ್ರಾಮ್ ಅನ್ಸಣ್ದಿರ್ಬೇಕೆಲ್ಲ, ಅವು ಕ್ಯಾಚ್ ಆಗ್ತಾವೆ. ಅಂದರೆ ಪೇಷನ್ಸ್ ಯಾರಿಗೂ ಇಲ್ಲ ಕೂತು ಓದು ಅಷ್ಟು. ಈಗ ನಿಮ್ಮ ಕ್ಲಾಸ್ನಾಗ ಹುಡುಗಿ ಕೂತಾರೆ, ನೀವು ಪಾಠ ಮಾಡ್ತೀರಿ, 45 ಮಿನಿಟ್ ಮಾಡಬೇಕು. ಹೆಂಗೆ ಮಾಡ್ತೀರಿ? 6 ಮಿನಿಟ್ಗೆ ಚೇಂಜ್ ಮಾಡ್ಬೇಕಾಗ್ತದೆ ಟಾಪಿಕ್. ಅದನ್ನು ಭಾಳ ದೊಡ್ಡ ಸಮಸ್ಯೆ ನಮಗಿರುವಂಥದ್ದು. ಇದೆಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕಾದ್ರೆ ನಮಗೆ ತಾಳ್ಮೆ ಬೇಕಾಗ್ತದೆ. ಫಸ್ಟ್ ಗುಣ ತಾಳ್ಮೆ. ಕೆಲವು ಸಲ ಬೈತಿ ಹುಡುಗರಿಗೆ ನಾವು, ಏನು ದಾಟಿದ್ದೆ ಅಂದ್ರೆ ಹುಡುಗಮ್ಮ ಇಡೀ ವರ್ಷ ಕಲಿಸೀನ್ರಿ ಏನೂ ಬರೋಂಗಿಲ್ಲ. ಇಡೀ ವರ್ಷ ಕಲಿಸೀನಿ ಏನೂ ಬರೋಂಗಿಲ್ಲ ಅವಾಗ ಅಂತೀವಿ ನಾವು. ನಾ ಪ್ರಶ್ನೆ ಸಾಮಾನ್ಯವಾಗಿ ತಿರುಗಿಸಿ ಕೇಳ್ತೀವಿ, ಇಡೀ ವರ್ಷ ಕಲಿಸಿದ್ರೆ ತಿಳಿಲಿಲ್ಲಲ್ಲ ಅವಾಗ?
ನಾ ಕೇಳೋದು ಹೆಂಗಂದ್ರೆ ಇಡೀ ವರ್ಷ ತಿಳಿಲಾರ್ದಂಗೆ ಹೆಂಗೆ ಕಲಿಸಿದ್ರಿ, ಇಡೀ ವರ್ಷ ಅರ್ಥ ಆಗ್ಲಾರ್ದಂಗೆ ಹೆಂಗೆ ಕಲಿಸಿದ್ರಿ? ಈಗ ನಾ ಮಾತಾಡ್ಲಿಕ್ಕೆ ನಿಂತೀನಿ ನಿಮ್ಮ ಮುಂದೆ, ನಾ ಮಾತಾಡೋದು ಏನು ಮಾತಾಡ್ತೀನಪ್ಪ ಅವ ಅಂದ್ರೆ ನಾ ಫೇಲ್ ಅದ, ನೀವೇನು ಫೇಲ್ ಆಗಿಲ್ಲ, ನಾ ಫೇಲ್ ಅದ. ಯಾರು ಮಾತಾಡ್ತಾರೋ ಅವ್ರ ಜವಾಬ್ದಾರಿ ಅದು ಕನ್ವಿನ್ಸ್ ಮಾಡೋದು ಅಲ್ಲ. ಹಂಗೆ ನಾ ಕ್ಲಾಸ್ನಾಗ ಹೇಳಿ ಹುಡುಗ ಏನೂ ಅರ್ಥ ಆಗಲಿಲ್ಲ ಇಡೀ ವರ್ಷ ಅಂದ್ರೆ ಹುಡುಗ ಫೇಲ್ ಆಗಿಲ್ಲ, ನಾ ಫೇಲ್ ಆಗಿಲ್ಲ. ನನ್ನ ಜವಾಬ್ದಾರಿ ಅದು ಅವನ ಮಟ್ಟಕ್ಕೆ ಇಳಿದು ಕಲಿಸ್ಬೇಕಾಗುತ್ತೆ. ಅದಕ್ಕೆ ತಾಳ್ಮೆ ಬೇಕಾಗ್ತದೆ, ಭಾಳ ತಾಳ್ಮೆ ಬೇಕಾಗ್ತದೆ. ಅದಕ್ಕೆ ತಾಳ್ಮೆ ಮೊದಲೇ ಗುಣ. ಎರಡನೇದು ಭಾಳ ಮುಖ್ಯದ, ನನಗೆ ಭಾಳ ಮುಖ್ಯ. ಒಂದು ಮನೋಧರ್ಮ ಅಂತ ಕರಿತೇನೆ, ಆ್ಯಟಿಟ್ಯೂಡ್. ಮನೋಧರ್ಮ ಭಾಳ ಮುಖ್ಯ. ನಾವು ಬೇರೆ ಬೇರೆ ಕಾರಣಕ್ಕೆ ಶಿಕ್ಷಕರಾಗ್ಬಿಟ್ಟಿವಿ. ನೌಕರಿ ಅಂತ ಕೆಲವ್ರು ಬಂದೀವಿ, ಸೆಕ್ಯೂರಿಟಿ ಅದಪ್ಪ ಗೌರ್ಮೆಂಟ್ ನೌಕರಿ ಅಂತ ಅಷ್ಟಿಲ್ಲ ಅಂತಂದು ಬಂದೀವಿ, ಸಂಬಳ ಚಲೋ ಅಂತ ಬಂದೀವಿ. ಆದರೆ ಶಿಕ್ಷಣದಾಗ ಒಂದು ಖುಷಿ ಅದ ಅಂತ ಬಂದವ್ರು ಕೆಲವರಿದ್ದಾರೆ. ಅದೊಂಥರ ಮತ್ತೆ ಏರ್ಬಿಡ್ತದೆ ಶಿಕ್ಷಣದಾಗ ಕಲಿಸ್ಬೇಕು ಅಂದ್ರೆ. ಏನು ಅವು ಕ್ಲಾಸ್ನಾಗ ಹೇಳಿದಾಗ ಹುಡುಗರು ಹಿಂಗೆ ಕೂತಿರ್ತಾವೆ, ಆ ಹೂಪು ಗಂಟೆ ಬೀಚ್ ನಕ್ಕು ಬಿಟ್ಟು ಅಂದ್ರೆ ಹುಡುಗರು ಸಾರ್ಥಕ ಆತಪ್ಪ ಕಲಿಸಿದ್ದೀವತ್ತ ಅಂತ ಅನ್ಸಂಗಿಲ್ಲ. ನಿಮಗೆ ಅನುಭವ ಆಗ್ಯದ ನೋಡ್ರಿ. ಒಂದು ದಿವ್ಸ ಕ್ಲಾಸ್ ಎಷ್ಟು ಚಂದ ಆಗಿಬಿಡ್ತದಲ್ಲ ಪಾಠ ಮಾಡಿದ್ದು, ಸ್ಟಾಫ್ ರೂಮ್ ಹೋಗಿ ಕ್ಲಾಸ್ ವಾಸ್ ಎಕ್ಸಲೆಂಟ್ ಟುಡೇ, ಭಾಳ ಚೆನ್ನಾಗಿತ್ತು ಇವತ್ತು ಹೇಳ್ಕೊತೀರ ಅವ್ರ ಮುಂದೆ. ಇನ್ನು ಕೆಲವು ದಿವಸ ಏನಪ್ಪ ಚಲೋ ಆಗಲಿಲ್ಲ ಕ್ಲಾಸ್, ನಿಮಗೆ ಗೊತ್ತಾಗ್ತದೆ. ಯಾರೂ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನಿಮಗೆ. ಕ್ಲಾಸ್ ಮುಗಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ ನಾ ಕ್ಲಾಸ್ ಚಲೋ ಮಾಡಿದ್ನ ಇಲ್ಲೋ ಗೊತ್ತಾಗ್ತದೆ, ಸರ್ಟಿಫಿಕೇಟ್ ಸಿಗ್ತದೆ ನಿಮಗೆ. ಅದಕ್ಕೆ ನಾ ಹೇಳೋದು, ನಾವು ಭ್ರಮದಾಗಿದ್ದೀವಿ ಹುಡುಗರಿಗೆ ನಾವು ಪಾಠ ಮಾಡ್ತೀವಿ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹುಡುಗರೇ ನಮಗೆ ಪಾಠ ಮಾಡ್ತಾರೆ. ಅವ್ರ ಕಡೆಯಿಂದ ಕಲ್ತದ್ದು ಹೆಚ್ಚು ನಾವು ಕಲಿಸಿದ್ರಕ್ಕಿಂತ. ಕ್ಲಾಸ್ನಾಗ ಕೂತ ಹುಡುಗರು ಹಿಂಗೆ ನೋಡ್ಕೋತಾರೆ, ಇನ್ನೂ ಬಿಡುವತ್ತಲ್ಲ ಕ್ಲಾಸ್, ಇದು ಇನ್ನು ಮುಗಿದಿಲ್ಲಲ್ಲ ಕ್ಲಾಸು ಅಂದ್ರೆ ಹಿಂಗೆ ಅಲ್ರಿ ಪಾಠ ಮಾಡೋದು ಅಂತ ಹೇಳಕತ್ತಾರು. ಹುಡುಗರು ಹಿಂಗೆ ಕೂತಿರ್ತಾರೆ, ಬೆಲ್ ಆದ್ರೆ ಬೆಲ್ ಆಗಬಾರ್ದಾಗಿತ್ತು ಅಂದ್ರೆ ಹಿಂಗೆ ಪಾಠ ಮಾಡ್ರಪ್ಪ ನೀವು ಅಂತ ಹೇಳ್ದೆ. ಅಂದ್ರೆ ಪಾಠ ಹೆಂಗೆ ಮಾಡಬೇಕು ಅಂದ್ರೆ ನಮ್ಮ ಕಲಿಸೋರು ಹುಡುಗರೇ ಕಲಿಸೋದು, ನಮ್ಮ ಮಕ್ಕಳೇ ಕಲಿಸೋದು. ಅದಕ್ಕೆ ಮನೋಧರ್ಮ ಇರಬೇಕು. ಇವತ್ತು ಕ್ಲಾಸ್ ಮುಗಿಯೋದ್ರೊಳಗೆ ಈ ವಿಷಯ ಚಂದ ಕಲಿಸೇ ಹೋಗ್ತೀನಿ, ಹುಡುಗರಿಗೆ ಅರ್ಥ ಮಾಡಿಸಿ ಹೋಗ್ತೀನಿ ಅಂತ. ಒಂದು ಸಣ್ಣ ಪ್ರಯೋಗ ಅದ ನನಗೆ, ಯಾರು ಹೆಲ್ಪ್ ಮಾಡ್ತೀರಿ ನನಗೆ? ಆ ಜಗತ್ತೆಲ್ಲ ಸುತ್ತಾಡಿ ನನಗೆ 3 ಸಲ ಬಂದದ್ದು, ಭಾಳ ಚಂದ ನೋಡ್ರಿ ಅಂತ ತಿಳ್ಕೊಂಡು. ಇದು ಮನೋಧರ್ಮದ ಬಗ್ಗೆ ಒಂದು ಎಕ್ಸ್ಪರಿಮೆಂಟ್. ನಾ ಯಾಕೆ ಹೇಳ್ತೀನಿ ಅಂದರೆ, ಒಂದು ತಾಸು ಲೆಕ್ಚರ್ದಾಗ ಹೇಳಲಿಕ್ಕೆ ಆಗಲಾರದನ್ನು ಒಂದು ಸಣ್ಣ ಪ್ರಯೋಗ ಮಾಡ್ತೀನಿ. ನನ್ನ ಜೋಡಿ ಕೆಲವು ಸಾಮಾನು ತಂದೀನಿ. ನಾನು 2 ಫೋರ್ಕ್ ತಂದೀನಿ, ಫೋರ್ಕ್, ಸ್ಟೇನ್ಲೆಸ್ ಸ್ಟೀಲ್ ಫೋರ್ಕ್, ಭಾರವು ಇಬ್ಬರು ಅಲ್ಲೇ ಇರಲಿ, ಇಲ್ಲಿ ಹಿಂಗಿದೆ, ಏನು ಬಿಡಿದ್ರು ಏನು ಬಿದ್ರೆ ಏನಿದೆ. ಈ 2 ಫೋರ್ಕನ್ನು ನಾನು ಗ್ಲಾಸಿನ ತುದಿ ಮೇಲೆ ಬ್ಯಾಲೆನ್ಸ್ ಮಾಡಬೇಕು, ಭಾಳ ಕಷ್ಟ ಅದು ಮಾಡೋದು. ಇದನ್ನು ಮಾಡಲಿಕ್ಕೆ ಒಂದು ಹಲ್ಕಡ್ಡಿ ತಂದಿನಿ ನಾನು, ಟೂತ್ ಪಿಕ್. ಹಲ್ಕಡ್ಡಿ ಅಂದರೆ ಏನು? ಬಿಳಿ ಕಡ್ಡಿ, ಕಟ್ಟಿಗೆ ಭಾಳ ವೀಕ್ ಅದೇ, ತಪ್ಪಂದು ಮುರಿದು ಹೋಗ್ತದೆ, ಗೊತ್ತಿದ್ದಾರೆ ಇಲ್ಲ? ಒಣ ಕಡ್ಡಿ ಬೆಂಕಿ ಹಾಕಿಬಿಡ್ತದೆ ಅದಕ್ಕೆ. ನಾನೇನು ಮಾಡ್ತೀನಿ, ಈ 2 ಫೋರ್ಕ್ ಜೋಡಿಸ್ತೀನಿ, ಹಿಂಗೆ ಗಟ್ಟಿ ಒತ್ತೀನಿ, ಒತ್ತಿ ಈ ಕಡ್ಡಿ ಹಿಂಗೆ ಸೇರಿಸಿ ಫ್ಯಾನ್ ಕಮ್ಮಿ ಮಾಡ್ತೀನಿ, ಆಫ್ ಮಾಡಿದ್ವಿ ನೋಡಿ. ಈಗ 2 ಫೋರ್ಕ್ ಹಿಂಗೆ ಬ್ಯಾಲೆನ್ಸ್ ಆಗ್ಯಾವ, ಗ್ಲಾಸ್ಗೂ ಟಚ್ ಆಗಿಲ್ಲ, ಟೇಬಲ್ಗೂ ಟಚ್ ಆಗಿಲ್ಲ. ಅದು ಬ್ಯಾಲೆನ್ಸ್ ಆದದ್ದು ಹಲ್ ಕಡ್ಡಿ ಮೇಲೆ ಆಗ್ಯದ. ಈಗ ಸರ್ ಮಗಳಿದ್ದಾರೆ, 3/4 ಕಡ್ಡಿ ಹೊರಗದ, ಗ್ಲಾಸಿನ ಹೊರಗೆ, 1/4 ಭಾಗ ಒಳಗದ. ನನಗೆ ಯಾಕೋ ಈ ಹಲ್ ಕಡ್ಡಿ ಕಂಡ್ರೆ ಆಗೋದಿಲ್ಲ. ಕಡ್ಡಿ ಪಟ್ಟಿಗೆ ತಂದೆ ಒಂದು ಸುಟ್ಟು ಬಿಡ್ತೀನಿ, ಅದನ್ನು ಒಳಗಿನ ಭಾಗ ಬೆಂಕಿ ಹಚ್ಚಿಬಿಡ್ತೀನಿ. ಏನಾಗ್ಬೋದು? ಕಡ್ಡಿಗೆ ಒಳಗೆ ಬೆಂಕಿ ಹಚ್ಚಿದ್ರೆ ತಕ್ಷಣ ಬೆಂಕಿ ಹಚ್ಚಿಬಿಡ್ತದೆ, ಒಣ ಕಡ್ಡಿ ಉರ್ಲಿಕ್ಕೆ ಹತ್ತದ. ಉರ್ಕೋತ ಹೋದ್ರೆ ಏನಾಗ್ಬೋದು? ಫೋರ್ಕ್ ಏನಾಗ್ತದೆ? ನಿಮ್ಗೆ ಕಾಣಿಸ್ತದೆ? ಅದಲ್ಲ, ಕಡ್ಡಿ ಕೊಂಡು ಒಳಗೆ ಬೆಂಕಿ ಹಾಕ್ಬಿಡ್ತೀನಿ. ಕುಡಿಲಿ ಕಟ್ಟದು ಕುರ್ಕೊಂಡು ಹೋಗ್ಬೋದು ಬದಿಗೆ. ಏನಾಗ್ಬೋದು ಈಗ? 4 ಕೆಳಗೆ ಬಿಡ್ತು, ಹೆಂಗೆ ಬರ್ತದೆ ನೋಡ್ರಿ. ಆಗೋಯ್ತು, ಇನ್ನೊಂದು ಕಡ್ಡಿ ಹೋಗ್ತೀನಿ.
ಎರಡನೇ ಕಟ್ಟಿ ತಗೊಂಡು ಮತ್ತೆ ಎರಡಲ್ಲ 20 ತೊಗೊಂಡ್ರೆ ಸಹಿತ ಅದ್ರ ಮುಂದುಡಿದ್ರು ಕಟ್ಟಿ ಸುಟ್ಕೋತ್ ಹೋಗಿ ತುದಿಗೆ ಬಂದದ್ದು. ಆ ಗ್ಲಾಸ್ ಇರೋದು 1 ಮಿಲಿಮೀಟರ್ ತಿಕ್ಕದ, ಪೂರ್ತಿ ತುದಿಗೆ ಬಂದದ್ದು. ಆದ್ರೆ 4 ಕೆಳಗೆ ಬಿದ್ದಿಲ್ಲ, ಬೀಳೋದು ಇಲ್ಲ. ಸೈನ್ಸ್ ಭಾಗ ಬಿಟ್ಬಿಡ್ತೀನಿ ನಾನು, ಸೈನ್ಸ್ ಭಾಗ ಮುಖ್ಯ ಅಲ್ಲಿ. ದಯವಿಟ್ಟು ಗಮನ ಇಟ್ಕೇಳಿ. ಒಂದು ಫೋರ್ಕು ಜ್ಞಾನ, ಇನ್ನೊಂದು ಫೋರ್ಕ್ ಕೌಶಲ್ಯ. ನಾವು ಒಳ್ಳೆ ಚಲೋ ಟೀಚರ್ ಆಗಬೇಕಾದ್ರೆ ಮೊದಲು ನನಗೆ ಜ್ಞಾನ ಇರಬೇಕು, ವಿಷಯ ಜ್ಞಾನ ಇರಬೇಕು. ಯಾವ ವಿಷಯ ಪಾಠ ಮಾಡ್ತೀರಿ ಚೆಂದ ಓದ್ಕೊಂಡು ನನ್ನ ಪಾಠಕ್ಕೆ ಇಷ್ಟು ಬೇಕಾದ್ರೆ ನಾ ಇಷ್ಟು ಓದ್ಕೊಂಡು ಹೋಗ್ಬೇಕು. ಹುಡುಗರು ಏನೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ, ಅದನ್ನು ಅಷ್ಟು ಜ್ಞಾನ ಇರಬೇಕು ಮೊದಲೇದು. ಎರಡನೇದು ಜ್ಞಾನ ಇದ್ರು ಕೌಶಲ್ಯ ಇರಂಗಿಲ್ಲ ಕೆಲವರಿಗೆ. ಭಾಳ ತಿಳ್ಕೊಂಡಾಗಿರೋದು ಪಾಠ ಮಾಡೋಕ್ಕೆ ಬರೋದು ನೋಡ್ರಿ. ಇಲ್ಲಿ ಕೆಲವರು ಇರ್ತಾರೆ ಭಾಳ ಚಲೋ ಗೊತ್ತದ ಅವರಿಗೆ, ಮಕ್ಳಿಗೆ ಹೋಗಿ ಕೂತ್ಕೊಂಡು ಕೇಳಿದ್ರೆ ಹೇಳ್ತಾರಲ್ಲ, ನನ್ನ ಕ್ಲಾಸ್ ರೂಮ್ನಾಗ ಹೇಳಲಿಕ್ಕೆ ಬರೋದು, ಕೌಶಲ್ಯ ಇಲ್ಲ. ಇನ್ನು ಕೆಲವರು ಕೌಶಲ್ಯ ಭಾಳ ಚಲೋ ಅದ, ಕಂಟೆಂಟೇ ಇರೋದು. ಈಗ ಜ್ಞಾನ ಒಂದು, ಕೌಶಲ್ಯ ಒಂದ. ಇವೆರಡನ್ನು ಹಿಡ್ಕೊಂಡದ್ದು ಯಾವುದು? ಈ ಹಲ್ಕಟ್ಟಿ. ಅದು ಮನೋಧರ್ಮ ಅಥವಾ ಆ್ಯಟಿಟ್ಯೂಡ್. ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್. ಶಿಕ್ಷಣದಾಗ ಇರುವುದೇ 3 ಹಂತ ಇವೆ: ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್. ದಯವಿಟ್ಟು ಗಮನಿಸ್ರಿ, ನಿಮಗಿರುವಂಥ ಜ್ಞಾನ ಏನದ ಈ ಕಡ್ಡಿ ಮೂಲಕನೇ ಬಂದದ್ದಲ್ಲ. ಇದೇನದು ಗ್ಲಾಸ್ ಅದ, ಇದು ನಿಮ್ಮ ಸಂಸ್ಥೆ ಆಗ್ಬೋದು, ನಿಮ್ಮ ಕ್ಷೇತ್ರ ಆಗ್ಬೋದು, ನಮ್ಮ ದೇಶ ಆಗ್ಬೋದು, ರಾಜ್ಯ ಆಗ್ಬೋದು. ನನಗೆ ಗೊತ್ತಿರುವಂಥ ಜ್ಞಾನ ಕೌಶಲ್ಯಗಳು ಸಮಾಜಕ್ಕೆ ಸಿಕ್ಕೋದು ಈ ಕಡ್ಡಿ ಮೂಲಕನೇ ಸಿಗ್ಬೇಕು. ನಾನು ಹೌದಲ್ಲ, ಜ್ಞಾನ ಕೌಶಲ್ಯ ಕನೆಕ್ಟ್ ಆದದ್ದು ಕಡ್ಡಿ ಮೂಲಕನೇ. ಅಂದ್ರೆ ನನಗಿರುವಂಥ ಜ್ಞಾನ ಕೌಶಲ್ಯ ಹೋಗೋದು ಮನೋಧರ್ಮದ ಮೂಲಕನೇ ಸಮಾಜಕ್ಕೆ ಹೋಗ್ಬೇಕು. ಎಷ್ಟೋ ಒಂದು ವಿಚಾರ ಮಾಡಿದ್ರು. ವಿಶ್ವೇಶ್ವರವ್ರು ಹೆಂಗೆ ವಿಚಾರ ಮಾಡಿದರು ಗೊತ್ತಿಲ್ಲ, ಹೆಂಗೆ ಮಾಡಿದ್ರು ಮಾತ್ರ. ಮೈಕಲ್ ಜಾಕ್ಸನ್ ಕುಣಿತಿದ್ದ, ಸ್ವಲ್ಪ ನಮ್ಮ ಬ್ರೇನ್ ತೊಗೊಂಡು ಹೋದ್ರು, ಯಾರಿಗೂ ಗೊತ್ತಾಗಲಿಲ್ಲ ಹೆಂಗೆ ಕುಣಿತಾನವ ಅಂತ. ಅಂದರೆ ನನಗಿರುವಂಥ ಜ್ಞಾನ ಕೌಶಲ್ಯ ನನಗೆ ಮಾತ್ರ ಇರುವಂಥದ್ದು, ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ ಸಮಾಜಕ್ಕೆ ಕೊಡ್ತೀನಲ್ಲ, ಇದ್ರ ಮೂಲಕ ಕೊಡಬೇಕಲ್ಲ. ಈ 3 ವಸ್ತು ಇಲ್ಲಿ: ಒಂದು ಗ್ಲಾಸು, ಫೋರ್ಕು, ಕಡ್ಡಿ. ಇದ್ರಾಗ ಬೆಂಕಿ ಹತ್ತುವಂಥದ್ದು ಯಾವುದು? ಕಡ್ಡಿ ಒಂದೇ. ಗ್ಲಾಸಿಗೆ ಬೆಂಕಿ ಎತ್ತಂಗಿಲ್ಲ, ಫೋರ್ಕಿಗೆ ಬೆಂಕಿ ಎತ್ತಂಗಿಲ್ಲ. ಅಗದಿ ನಾಜೂಕಿರೋದು ಕಡ್ಡಿನೇ. ಅದ್ರ ಭರದಲ್ಲಿ ನಿಂತಾವ ಎರಡು ಇವು ವಿಜಯಾಂಗದ ನೋಡ್ರಿ. ಆ ಕಡ್ಡಿದ ಮೇಲೇನೆ ಈ ಜ್ಞಾನ ಕೌಶಲ್ಯ ನಿಂತ. ಈಗ ನಾನೇನು ಮಾಡ್ತೀನಿ, ನಿಧಾನಕ್ಕೆ ಎತ್ತೀನಿ, ಇದನ್ನು ಎತ್ತಿ ಈ ಮನೋಧರ್ಮ ಹೊರಗೆ ಮುಗಿಸ್ತೀನಿ. ಮನೋಧರ್ಮ ಹೊರಗೆ ಮುಗಿಸಿದಾಗ ಏನು ಬಿದ್ದು ಕೆಳಗೆ? ಜ್ಞಾನ ಕೌಶಲ್ಯ ಕೂಡ ಬಿದ್ದು. ಅನ್ನ ದಯವಿಟ್ಟು ಹೇಳ್ರಿ, ಜ್ಞಾನ ಕೌಶಲ್ಯ ಮನೋಧರ್ಮ 3ರೊಳಗೆ ಯಾವುದು ಮುಖ್ಯ? ಮನೋಧರ್ಮ ಮುಖ್ಯ. ಯಾವ ಶಿಕ್ಷಕರಿಗೆ ಸರಿಯಾದ ಮನೋಧರ್ಮ ಅದ ಅವ್ರು ಅತ್ಯಂತ ಜನಪ್ರಿಯರಾಗ್ತಾರೆ, ವಿದ್ಯಾರ್ಥಿ ಪ್ರಿಯರಾಗ್ತಾರೆ, ಹುಡುಗರು ಭಾವಷ್ಟು ನೆನೆಸ್ಕೋತಾರೆ. ಕೆಲವರು ಇರ್ತಾರೆ ಜ್ಞಾನ ಭಯಂಕರದ ಅವರಿಗೆ, ಕಲಿಸೋ ಶಕ್ತಿ ಇಲ್ಲ. ನಾನು ಮುಂಜಾನೆ ಎಕ್ಸಾಂಪಲ್ ಹೇಳಿದೆ. ನಾನು ಲಂಡನ್ನಲ್ಲಿದ್ದಾಗ ಒಬ್ಬ ಹೆಣ್ಮಗಳು ಸಿಕ್ಕಲ್ಲ, ಊಟಕ್ಕೆ ಹೋದಾಗ. ಇಂಡಿಯನ್ ಹೆಣ್ಮಗಳು, ಭಾರಿ ಚಂದ ಬ್ರಿಲಿಯಂಟ್ ಇದ್ದೆ. ಏನು ಮಾಡ್ತೀರಿ ಅಂತ ಕೇಳಿದೆ. PhD ಮಾಡ್ಲಿಕ್ಕತ್ತೀನಿ ಅಂದು. ಫ್ಯಾನ್ ಹಾಕ್ಬೋದು ಈಗ ಅಂತ. PhD ಮಾಡ್ಲಿಕ್ಕತ್ತೀನಿ. ಎಲ್ಲಿ ಮಾಡ್ತೀರಿ? ವಿಲಿಯಂ ಗೋಲ್ಡಿಂಗ್ ಕಡೆ ಮಾಡ್ತೀನಿ ಅಂದರು. ವಿಲಿಯಂ ಗೋಲ್ಡಿಂಗ್ ನೋಬೆಲ್ ಪ್ರೈಸ್ ಬಂದವ ಮನುಷ್ಯ. ಆಶ್ಚರ್ಯ ಆಗ್ತಾ ನನಗೆ, ಭಾರತೀಯ ಹುಡುಗಿಗೆ ನೋಬೆಲ್ ಪ್ರೈಸ್ ಮಾಡಿದ ಒಂದು ಜೊತೆಗೆ ರಿಸರ್ಚ್ ಮಾಡ್ತಾರಲ್ಲ. PhD ಮುಗಿತೀರಿ ಸರ್ ಅಂದಲ್ಲ ಅಂದು. ಮುಂದೇನು ಮಾಡ್ತೀನಿ ಅಂತ ಕೇಳಿದೆ. ಇಂಡಿಯಾಕ್ಕೆ ವಾಪಸ್ ಹೋಗ್ತೀನಿ ಅಂದು. ಎಲ್ಲಿ ಹೋಗ್ತೀನಿ ಅಂತ ಕೇಳಿದೆ. ಬೆಂಗಳೂರು ಒಂದು, ನಾನು ಕಿವಿಚೂರ್ಕ. ನಾನು ಕಾಲೇಜ್ ಪ್ರಿನ್ಸಿಪಾಲ್ ಇದ್ದೆ ಅವಾಗ. ನಮಗೂ ಚಲೋ ಟೀಚರ್ ಬೇಕಲ್ಲ. ಬೆಂಗಳೂರಾಗ ಎಲ್ಲಿ ಹೋಗ್ತೀರಿ? ಬಸವೇಶ್ವರನಗರಕ್ಕಂದ್ರೆ ಅನ್ನೋ ಹತ್ರ ಆಗ್ಬಿಡುತ್ತೆ. ನೌಕರಿ ಏನು ಮಾಡ್ತೀರಿ? ಹುಡುಕ್ಬೇಕು ಸರ್. ಹೋಗಿ ಹುಡುಕ್ಬೇಡ್ರಿ, ನನಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲೇ ಕೊಡ್ತಿಲ್ಲ, ಬಂದ್ಬಿಡ್ರಿ ನಮ್ಮ ಕಾಲೇಜ್. ಒಪ್ಕೊಡ್ಲಕ್ಕೆ ಬಂದು ನಮ್ಮ ಕಾಲೇಜಿಗೆ. ನನಗೆ 2 ಕೋಡ್ ಬಂದ್ಬಿಟ್ಟು, ಆಕೆಗೆ ಬರಲಿಲ್ಲ, ನನಗೆ ಬಂದು. ಗೋಲ್ಡ್ ಇದು ನೋಬೆಲ್ ಪ್ರೈಸ್ ವಿನ್ನರ್ ಜೊತೆಗೆ PhD ಮಾಡಿದಂಥ ಹೆಣ್ಮಗಳು ನಮ್ಮಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗ್ಯಾಳ. ನಮ್ಮಲ್ಲಿ ಊರಿಗೆಲ್ಲ ಹೇಳ್ಕೊಂಬಂದೆ. ಕೊಯ್ನೂರು ಓದ್ತಿರೋದಂಗೆ ನನಗೆ. ಯಾರು ಗೊತ್ತಿಲ್ಲ ಇಂಗ್ಲೀಷ್ ಟೀಚರ್ ಆಮೇಲೆ ನೋಬೆಲ್ ಪ್ರೈಸ್ ಜೊತೆಗೆ ಕೆಲಸ ಮಾಡೋದಕ್ಕೆ ಅಂತಂದೆ. ಭಾರಿ ನಂಗೆ ಅಹಂಕಾರಿ, ಚಲೋ ಟೀಚರ್ ಇದ್ದಾರೆ ನಮ್ಮಲ್ಲೇ. ನಾ ಪ್ರಿನ್ಸಿಪಾಲ್ ಆದ್ದರಿಂದ ಒಂದು ರೌಂಡ್ ಹೋಗ್ತಿದ್ದೆ ಜನ ಕಾಲೇಜ್ನಾಗ. ಆ ಲೆಕ್ಚರರ್ ಕ್ಲಾಸ್ ಮುಗಿತು, ಇಂಗ್ಲೀಷ್ ಲೆಕ್ಚರ್ ಹೊರಗೆ ಬಂದರು ಅವರು. ನಾ ಕ್ಲಾಸ್ ತೊಗೊಂಡು ಹೋದೆ. ಹುಡುಗರು ಐತಿ ನಿಂತ್ಕೊಂಡು, ಕೊಡ್ರಿ ಇಂಗ್ಲೀಷ್ ಕ್ಲಾಸ್ ಹೆಂಗೆ ನಡೆದದ? ಭಾಳ ಚಲೋ ಅದ್ರಿ ಸರ್, ಭಾಳ ಚಲೋ. ನನಗೆ ಗೊತ್ತಿತ್ತು ಆಕೆ ಜನ ಇದ್ದಾರೆ ಅಂತ ತಿಳ್ಕೊಂಡು. ಇವ್ರು ಇಂಗ್ಲೀಷ್ ಕ್ಲಾಸ್ ಹೆಂಗಿರ್ತದೆ ನಿಮಗೆ ಅಂತ ಕೇಳಿದೆ. ಒಬ್ಬ ಹುಡುಗಿ ಐತಿ ನಿಂತ್ಕೊಂಡು ಹೇಳಿದ್ದು, ಭಾಳ ಶಾಣೆ ಇದ್ದಾರೆ ಸರ್, ಭಯಂಕರ ಶಾಣೆ ಇದ್ದಾರೆ ಸರ್. ಅವ್ರು ಮಾತು ತೆಗೆದ್ರೆ ಕವನ ಹೇಳ್ದಂಗೆ ಆಗ್ತದೆ ಸರ್, ಪ್ರತಿಯೊಂದು ಪದ ಕಾವ್ಯ ಹೇಳ್ದಂಗೆ ಆಗ್ತದೆ ಸರ್. ಆದರೆ ನಮಗೇನು ಅರ್ಥ ಆಗೋದಿಲ್ಲ.
ನನಗೆ ಎದೆ ಗುಂಡು ಹೊಡೆದಂಗೆ ಆತ್ರಿ. ಅಷ್ಟು ಸೊಕ್ಕಿನಿಂದ ಬಂದಿದ್ದೆನಲ್ಲ ನಾನು. ಗೋಲ್ಡ್ ಮೆಡಲ್, ನೊಬೆಲ್ ಪ್ರಶಸ್ತಿ ವಿಜೇತನ ಜೊತೆಗೆ PhD ಮಾಡಿದ ಕೆಣಮಗಳು ಅಂತ ತಿಳ್ಕೊಂಡು ಒಂದು ಆಕಿನ ಕರೆದು ಕೇಳಿದೆ, ಹೆಂಗೆ ಅನಿಸ್ತದೆ ಕ್ಲಾಸ್ ನಿಮ್ಗೆ? ಅಯ್ಯೋ ಈ ಹುಡುಗರು ಏನು ಬುದ್ಧಿನೇ ಇಲ್ಲ ಸರ್, ಏನು ಅರ್ಥನೇ ಆಗೋದಿಲ್ಲ ಅಂತ. ನಂದೇ ತಾಯಿ ಅವ್ರನ್ನ ಕಲಿಸಕ್ಕೆ ಕರ್ಕೊಂಡ್ಬಂದದ್ದು ಜನ, ಈಗ ನಿನ್ನ ಕಲಿಸ್ಕೊತಾರ ಅವ್ರು. ಅಂದ್ರೆ ಏನಾಯ್ತು, ಬರೇ ಜ್ಞಾನ ಇದ್ರೆ ಕೆಲಸ ಆಗೋದಿಲ್ಲ, ಕೌಶಲ್ಯ ಇರಬೇಕು. ಇನ್ನೊಬ್ಬ ಲೆಕ್ಚರ್ ಇದ್ದ ನಮ್ಮ ಕಾಲೇಜಿನ, ಇಂಗ್ಲೀಷ್ ಲೆಕ್ಚರರು. MA ಸೆಕೆಂಡ್ ಕ್ಲಾಸ್, ಆ ಶಾಣೆ ಅಂತೇನಿಲ್ಲ. ಅವ್ರು ಇಂಗ್ಲೀಷ್ ಮಾತಾಡ್ತಾನೆ, ಹಿಂದಿನ ಮಾತಾಡ್ತಾನೆ, ಸಂಸ್ಕೃತ ಎಲ್ಲ ಮಾಡ್ತಾನ. ಭಾರಿ ಪಾಪ್ಯುಲರ್ ಟೀಚರ್. ನನಗೆ ಭಾಳ ಕೆಟ್ಟ ಅನಿಸಿತ್ತು, ಇವ್ರು ಶಾಣೆ ಹೆಣ್ಮಗಳು ಯಾರು ಮೆಚ್ಚಂಗಿಲ್ಲ, ಇವ್ರು ಮೆಚ್ಕೋತಾರಲ್ಲ ಅಂತ. ಯಾಕಂದ್ರೆ ಇವ ಹೇಳಿದ್ದು ಹುಡುಗರು ತಿಳಿತದ, ಆಕೆ ಹೇಳ್ತಿರಂಗೆ. ಅಂದ್ರೆ ಜ್ಞಾನ ಅದ, ಅಲ್ಲೇ ಕೌಶಲ್ಯ ಇಲ್ಲ. ಇದು ಕೌಶಲ್ಯ ಅದ, ಜ್ಞಾನ ಪರವಾಗಿಲ್ಲ ಅದ. ಅಂದ್ರೆ ಜ್ಞಾನ ಕೌಶಲ್ಯ ಎರಡೂ ಇದ್ರೆ ಮಾತ್ರ ಸಕ್ಸಸ್ಫುಲ್ ಆಗ್ತದೆ. ಅದರ ಜೋಡಿ ಮನೋಧರ್ಮ ಇರಬೇಕು ಕೆಲಸಕ್ಕೆ. ಕೆಲವರು ಇರ್ತಾರೆ ಭಾರಿ ಜೋರು ಇರ್ತಾರೆ, ನಾಳೆ ಬಾ ಮುಂಜಾನೆ ಹೇಳುದಿಲ್ಲ, ಈಗ ಹೋಗು ನಾನೀನ ಅಲ್ರಿ, ಇರೋದೇ ಕಲಿಸ್ಲಿಕ್ಕೆ ಅಲ್ಲ. ಮತ್ತೆ ನಾಳೆ ಬಾ ಕಾರಣ ಹೇಳ್ತೀನಂದ್ರೆ ಕಲಿಸು ಹುಚ್ಚ ಹಂಗಿರ್ತದೆ. ಒಂದು ಮಾತು ಹೇಳ್ತೀನಿ, ಆ ಮನೋಧರ್ಮ ಅಂತ ಹೇಳ್ತೇನಲ್ಲ, ಮನೋಧರ್ಮ ಹೆಂಗದ ಅಂದ್ರೆ, ಕ್ಲಾಸ್ನಾಗ ಕೂತಂಥ ಸ್ಟೂಡೆಂಟ್, ನನ್ನ ವಿದ್ಯಾರ್ಥಿನಿ ನನ್ನ ಮಗ ಅಥವಾ ಮಗಳು ಅಂತ ತಿಳ್ಕೊಂಡು ಪಾಠ ಮಾಡಬೇಕು. ದಯವಿಟ್ಟು ಯಾವುದ್ರ ಹುಡುಗ ದಡ್ಡ ಅನ್ಲಿಕ್ಕೆ ಹೋಗ್ಬೇಡ್ರಿ. ಯಾವ ಹುಡುಗ, ನಾನು ಇದುವರೆಗೂ 52 ವರ್ಷದಾಗ ಪ್ರಯತ್ನ ಭಾಳ ಮಾಡೀನಿ. ನಾನು ಒಬ್ಬರು ದಡ್ಡ ಸಿಕ್ಕಿಲ್ಲ, ನಾನು ಭಾಳ ಪ್ರಯತ್ನ ಮಾಡೀನಿ. ನಾನು ಗಣಿತ ಮಾರ್ಕ್ಸ್ ಬರಲಿಕ್ಕಿಲ್ಲ, ದಡ್ಡ ಅಲ್ಲವ. ಯಾವುದೋ ತಾಯಿನ ಕೇಳಿ ನೋಡ್ರಿ, ಮಗ ಹೆಂಗಿದ್ದಾನ, ದಡ್ಡ ಅಲ್ರಿ ಸರ್ ಅವ, ಗಣಿತ ಬರೋದಿಲ್ಲ ಅಷ್ಟೇ. ಅವನು ಎಷ್ಟು ತಿಳುವಳಿಕೆ ಅದ ಗೊತ್ತದನಕ್ಕೆ. ಆದ್ರೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟು ಹಾಳು ಮಾಡೀವಿ ಅಂದ್ರೆ, ಇನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಣಿತ ಬಂದ್ರೆ ಶಾಣ್ಯ, ಸೈನ್ಸ್ ಬಂದ್ರೆ ಶಾಣ್ಯ, ಇಂಗ್ಲೀಷ್ ಬಂದ್ರೆ ಶಾಣ್ಯ. ಯಾರು ಹೇಳಿದ್ರು? ಬಿಸ್ಮಿಲ್ಲಾ ಖಾನಿಗೆ ಬರ್ತಿತ್ತು ಇಂಗ್ಲೀಷು, ಬರೇ ಶಹನಾಯಿ ಬಿಟ್ರೆ ಏನೂ ಬರ್ತಿದ್ದಿಲ್ಲ, ಭಾರತ ರತ್ನ ಆಗಲಿಲ್ಲ. ತೆಂಡೂಲ್ಕರ್ ಎಂದೂ ಗಣಿತ ಪಾಸ್ ಆಗಲಿಲ್ಲ, ಭಾರತ ರತ್ನ ಆಗಲಿಲ್ಲ. ದಯವಿಟ್ಟು ನೋಡ್ರಿ, ಲತಾ ಮಂಗೇಶ್ಕರ್ಗೆ ಏನು ಬರ್ತಿತ್ತು ಗೊತ್ತಿಲ್ಲ ನನಗೆ, ಹಾಡು ಒಂದು ಬಂದ್ರೆ ಸಾಕು. ಅಂದರೆ ಯಾವುದೇ ಒಂದು ಶಕ್ತಿ ಇದ್ರೆ ಸಾಕು, ಮಕ್ಕಳು ದೊಡ್ಡವರಾಗಿಬಿಡ್ತಾರೆ. ನನ್ನ ಕೆಲಸ ಏನು? ಇದು ಮನೋಧರ್ಮ. ಇದು ಮನೋಧರ್ಮ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಕೆಲಸ ಹುಡುಗ ಏನು ಬರುವುದಿಲ್ಲ ಅಂತ ಹೇಳೋದಲ್ಲ, ಏನು ಬರ್ತದ ಅಂತ ಹೇಳೋದು. ಏನೂ ಬರದೇ ಇದ್ದಂಥ ವ್ಯಕ್ತಿ ಮನುಷ್ಯ ಹುಟ್ಟಿಲ್ಲ ಪ್ರಪಂಚದ ಇನ್ನೂ ತನಕ, ಹುಟ್ಟೇ ಇಲ್ಲ. ಒಂದು ಘಟನೆ ಹೇಳ್ಬಿಡ್ತೀನಿ ಅದಕ್ಕೆ. ನಾನೊಂದು ಅಂತಾರಾಷ್ಟ್ರೀಯ ಶಾಲೆ ಪ್ರಿನ್ಸಿಪಾಲ್ ಆಗಿದ್ದೆ. ಒಂದು 15 ದೇಶದ ಮಕ್ಕಳಿದ್ರೆ ಒಂದು ದಿವಸ ಅಡ್ಮಿಷನ್, ಭಾಳ ದೊಡ್ಡ 170 ಎಕರೆ ಕ್ಯಾಂಪಸ್ಸು, ಭಾರಿ ದೊಡ್ಡ ಸಂಸ್ಥೆ. ಅಡ್ಮಿಷನಿಗೆ ಬಾಂಬೆದಿಂದ ಗಂಡ ಹೆಂಡತಿ ಮಗಳು ಕರ್ಕೊಂಬಂದಿದ್ರು. ಕೇಳಿಸ್ತದಲ್ಲ, 6ನೇ ಕ್ಲಾಸಿಗೆ ಅಡ್ಮಿಷನ್ ಬಂದ ಹುಡುಗಿ. ತುಂಬ ಎತ್ತರ ಹುಡುಗಿ, ತುಂಬ ಚಂದ ಹುಡುಗಿ, ವಯಸ್ಸಿಗಿಂತ ದೊಡ್ಡ ಎತ್ತರ ಅನಿಸ್ತಿದ್ವಿ. ಅಪ್ಪ ಅವ್ವ ಮಗಳು ಕೂತಿದ್ರು ನಡುವ. ಹುಡುಗಿನ ಕೇಳಿದೆ, ನನ್ನ ಹೆಸರು ಏನಮ್ಮ ಅಂತ ಕೇಳಿದೆ. ಏನೂ ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ, ಏನು ಹೇಳಿದ್ಲೇನು. ಇನ್ನೊಮ್ಮೆ ಹೇಳು ಅಂದೆ. ಇನ್ನೊಮ್ಮೆ ಹೇಳಿದ್ರು ಸರಿಯಾಗಿ ಕೇಳಿಸ್ತಿಲ್ಲ ನನಗೆ. ನನ್ನ ಕಿವಿ ಇಷ್ಟಲಗೂ ಹೋದು ಏನಪ್ಪ ಅನಿಸ್ತು. ತಾಯಿನ ಕೇಳಿದೆ, ಏನು ಹೆಸರು ಹುಡುಗಿದು ಒಂದೇ. ಆ ತಾಯಿ ಉತ್ತರ ಕೊಡಲಿಲ್ಲ, ಕಣ್ಣು ಸನ್ನಿ ಮಾಡಿದ್ದು ಗಂಡಗೆ. ಗಂಡ ಹುಡುಗಿನ ಕರ್ಕೊಂಡು ಹೊರಗೋದ. ಇದೇನ್ರಿ ನಾಟಕ ಅಂದೇನು? ನಾ ಕೇಳಿಸ್, ಹುಡುಗಿ ಹೆಸರು ಕೇಳಿದ ಇಷ್ಟೊಂದು ನಾಟಕ ಇದು. ಗಂಡ ಮಗಳು ಹೋದ್ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದೆ. ಯಾಕೆ ಏನಾಯ್ತು ಅಂತ ಕೇಳಿದೆ. ಸರ್, ನಿಮ್ಗೆ ಹೇಳಲಿಕ್ಕೆ ಬಂದೀನಿ ನಾನು, ನನ್ನ ಮಗಳಿಗೆ ಭಾಳ ತ್ರಾಸದು ಸರ್. ನಾನು ಪ್ರೆಗ್ನೆಂಟ್ ಇದ್ದಾಗೆ ಭಾಳ ತ್ರಾಸಾಯ್ತು. ಡೆಲಿವರಿ ಹೊತ್ತಿಗೆ ಅದು ಫೋರ್ಸೆಪ್ ಡೆಲಿವರಿ ಮಾಡಿದರು. ಅದು ಎಲ್ಲಿ ಪೆಟ್ಟಾಗ್ತೋ ಗೊತ್ತಿಲ್ಲ, ಮೆದುಳಿಗೆ. ಮಗುನ ಎಲ್ಲ ಮೈಲ್ ಸ್ಟೋನ್ ಭಾಳ ನಿಧಾನ ಆಗ್ಬಿಟ್ಟು ಸರ್. ಹುಡುಗರು 11 ತಿಂಗಳಿಗೆ 12 ತಿಂಗಳು ಅಂಬೆಗಾಲ ಇಡ್ಲಿಕ್ಕೆ ಶುರು ಮಾಡ್ತಾವ ಅಂತ ನನ್ನ ಮಗಳು 3 ವರ್ಷ ಆದರೂ ಅಂಬೆಗಾಲ ಇಡ್ತಿರ್ಲಿಲ್ಲ. ಮಾತಾಡ್ಲಿಕ್ಕೆ ಅನ್ನೋದು ಶುರು 4 ವರ್ಷ ಆಯ್ತು. ಅಲ್ಲೇ ಮಕ್ಕಳು ಯಾವುದೋ ನಾವು ಗುರುತಿರು ಶಾಲೆಗೆ ಹಾಕಿದೆ. ಅವ್ರು ಪರಿಚಯದವ್ರಂತ ಪಾಸ್ ಮಾಡ್ಕೋತ ಹೋದ್ರು ಹಾಗೆ. ಆದರೆ ಊರಾಗೆಲ್ಲ ಬಾಂಬೆದ ಸುದ್ದಿ ಏನಾಗಿದೆ ಅಂದ್ರೆ, ಈಕೆ ಬುದ್ಧಿಮಾಂತಿ ಹುಡುಗಿ ಅಂತ ಹಾಕ್ಬಿಟ್ಟದ. ಅದಕ್ಕೆ ಆ ಮರ್ಯಾದೆ ಹೋಗ್ತದೆ ಸರ್. ನಮ್ಮದು ನಿಮ್ಮ ಬಗ್ಗೆ ಭಾಳ ಕೇಳಿದ್ದೆ. ಈಕೆ ಇವತ್ತಿನಿಂದ ನಿಮ್ಮ ಮಗಳು ಸರ್. ನಮ್ಮ ಕಡೆ ಬಿಜಾಪುರ ಅಂತೀವಲ್ಲ, ನೀವು ಮುಡಿಯಾಗ ಹಾಕಿವ್ರಿ ಅಂತೀವಲ್ಲ ಅನ್ನಂಗಿಲ್ಲ. ನಮ್ಮ ಮಕ್ಕಳು ನೀವು ಮುಡಿಯಾಗ ಹಾಕಿವ್ರಿ ಅಂತ ಹಾಕ್ಕೊಂಡು ನಮ್ಮ ಮುಡಿ ಹರಿದೋಗ್ಯದ, ಏನು ಮಾಡೋದು? ಹಾಕೋಗ್ಬಿಡ್ತಾರೆ ಅವ್ರು. ಕೆಲವರು ಹಾಕಿ ಕಾಳಜಿ ಮಾಡಿ, ಕೆಲವರು ಹಾಕಿ ತಿರುಗಿ ಸಹಿತ ಹೊಡೋದಿಲ್ಲ ನಿಮ್ಮನ್ನವ್ರು, ಹಂಗಿರ್ತಾರೆ. ನಿಮ್ಮ ಮಗಳನ್ನು ತೊಗೊಂಡ್ಬಿಡ್ಬೇಕು. ಆಯ್ತು ಮಗಳನ್ನು ತೊಗೋತೀನಿ ಅಂತ ಹೇಳಿದೆ. ಆ ಹುಡುಗಿ ದಿವಸ ನನ್ನ ಕಡೆ ನನ್ನ ಜೋಡಿ ವಾಕಿಂಗ್ ಬರೋದು. ಇನ್ನೊಂದಿಬ್ಬರು ಹುಡುಗರು ಇರಂತಾವೆ, ಅವ್ರ ಜೋಡಿ ನನ್ನ ಸ್ಪೆಷಲ್ ವಾಕಿಂಗ್, ಅದು ಪ್ರಿನ್ಸಿಪಾಲ್ ವಾಕ್ ಅಂತೇಳಿ. ನನಗೆ ಅರ್ಥ ಆಯ್ತು, ಹುಡುಗಿಗೆ ಸೈನ್ಸು ಗಣಿತ ಮಾಡೋದು ಸಾಧ್ಯ ಇಲ್ಲ, ಆಗೋದಿಲ್ಲ. NIOS ಕರ್ಕೊಂಡು ಹೋದೆ ಹುಡುಗಿನ. ಇದಕ್ಕೇನ್ರಿ ಮಾಡ್ಬೋದೇನೋ ಅಂತ. ಮಾಡ್ಬೋದ್ರಿ, ಇಂಟೀರಿಯರ್ ಡೆಕೋರೇಷನ್ನು, ಹೋಮ್ ಸೈನ್ಸ್ ಕೊಡ್ತೀವಿ ಅಲ್ಲಿಗೆ ಅಂದರೆ ಕೊಡ್ರಿ. ಅಂತ ತೊಗೊಂಡು ಹುಡುಗಿ ಪಾಸ್ ಆದ್ರು. SSLC 10th ಪಾಸ್ ಆದ್ರು, ಬೋರ್ಡ್ ಎಕ್ಸಾಮಿನೇಷನ್.
ಚೆನ್ನಾಗಿ ವಹಿಸ್ಕೊಂಡು ಮುಂದೆ ಬಾಂಬೆಗೆ ಹೋದ್ರು. 10 ವರ್ಷ ಟಚ್ ಹೋಗ್ತಾ ಹೋಗ್ತಾನೆ. ಒಂದು ದಿವಸ ಫೋನ್ ಬಂತು ನನಗೆ, ಆ ಹುಡುಗಿ ತಾಯಿದು, ಸರ್ ಒಂದು ಒಳ್ಳೆ ಸುದ್ದಿ ನಿಮ್ಗೆ, ನನ್ನ ಮಗಳ ಲಗ್ನ ಗೊತ್ತಾಗ್ಯದ ಅಂತ. ಆ ಹುಡುಗಿ ಮಗಳು ನಿಂತಿದ್ದು ಕಾಣಿಸ್ತಾ ಫೋನ್ ಕಿತ್ಕೊಂಡ್ಲ ಒಂದು ಕೈಯಿಂದ. ಸರ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹತ್ತಿಲ್ಲ, ನೀವು ಬರಬೇಕು, ಲಗ್ನಕ್ಕೆ ಬರಲ್ಲ ಅಂದ್ರೆ ನನ್ನ ಲಗ್ನ ಆಗೋದಿಲ್ಲ. ಇದೊಳ್ಳೆ ಬ್ಲ್ಯಾಕ್ ಮೇಲ್ ಮಾಡೋದು. ನೀವು ಬರೋ ಲಗ್ನ ಆಗೋದಿಲ್ಲ, ನಾ ಬರ್ತೀನಿ ಬಿಡಮ್ಮ ಅಂತಂದ್ರೆ ಲಗ್ನಕ್ಕೆ ಹೋಗಿದ್ದೆ. ಭರ್ಜರಿ ಲಗ್ನ, ದೊಡ್ಡ ಲಗ್ನ ಮುಗಿದ ಮೇಲೆ ನಾನು ಕೋಲಿಗೆ ಆ ಹುಡುಗಿ ತಮ್ಮ ಅವ್ವ ಅಪ್ಪ ಗಂಡನ ಕರ್ಕೊಂಡು ಬಂದು ನನ್ನ ಕಡೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ. ಅವ್ವ ಅಪ್ಪ ಗಂಡನ ಕರ್ಕೊಂಡ್ಬಂದು ಆಕೆ ಹೇಳ್ತಾಳೆ, ಅಪ್ಪನ ತೋರಿಸಿ ಹೇಳ್ತಾಳೆ, ಯು ನೋ ಹಿ ಇಸ್ ಮೈ ಬಯೋಲಾಜಿಕಲ್ ಫಾದರ್. ನನ್ನ ಬಯೋಲಾಜಿಕಲ್ ಫಾದರ್, ಆದರೆ ನನ್ನ ಖರೆ ಫಾದರ್ ನಮ್ಮ ಸರ್. ನನ್ನ ಕಣ್ಣ ನೀರು ಬಂದು ಆಮೇಲೆ ಕೇಳಿದೆ, ನೀವು ಏನು ಮಾಡ್ತೀವ ಈಗ, ಏನು ಮಾಡ್ಲಿಕ್ಕೆ ಕೆಳಗಡೆ ಏನು ಮಾಡ್ತೀವಿ ಕೆಲಸ, ಏನು ಮಾಡ್ತೀವಿ ಅಂತ ಕೇಳಿದೆ. ಏನು ಲಗ್ನ ಮಾಡಿಸ್ತೀನಿ ಸರ್ ಅಂದು. ಅಲ್ಲ ಇವನ ನೀನು ಲಗ್ನ ಈಗ ಆಗ್ತಲ್ಲ ಅಂದ. ನಾನು ಲಗ್ನ ಈಗ ಆಗ್ತೀರಿ ಸರ್, ನಾನು 8 ವರ್ಷದ ಲಗ್ನ ಮಾಡಿಸ್ತೀನಿ, ಬರೀ ಈಗ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ದೊಡ್ಡ ಪ್ರಮಾಣದಾಗ. ಕರ್ಕೊಂಡು ಹೋದ್ಲು ಬಾಂಬೆ ಊರಾಗ ಎವ್ರಿ ಇಂಚ್ ಇಸ್ ಅ ಫಾರ್ಚೂನ್. 6,000 ಸ್ಕ್ವೇರ್ ಫುಟ್ ಆಫೀಸ್ ಮಾಡಾಳಕಿ. ಒಂದು ವರ ಹಾಕ್ಕೊಡುವಂಥ ಡ್ರೆಸ್ ಒಂದು ಕೋಲಿ, ವಧುಗಳು ಹಾಕ್ಕೊಡುವಂಥ ಡ್ರೆಸ್ ಒಂದು ಕೋಲಿ, ಆ ಮಂಟಪ ಹೆಂಗೆ ಮಾಡ್ತೀನಿ, ಊಟ ಹೆಂಗೆ ಅರೇಂಜ್ ಮಾಡ್ತೀನಿ ತೋರಿಸುವಂಥ ಪ್ರೆಸೆಂಟೇಷನ್ ಒಂದು. ಆಕೆ ಹೇಳ್ತಾಳೆ, ಸರ್ ಲಗ್ಗದ ದಿವಸ ಐ ಕ್ಯಾನ್ ಗೆಟ್ 500 ಗರ್ಲ್ಸ್ ಇನ್ ಯೂನಿಫಾರ್ಮ್ ಫಾರ್ ಸರ್ವಿಂಗ್ ಇನ್ ದಿ ಮ್ಯಾರೇಜ್. 5 ಕರ್ಕೊಂಬರ್ತೀನಿ. ಆತ್ಮವಿಶ್ವಾಸ ನೋಡ್ರಿ. ಅದೆಲ್ಲ ಚಂದ ಆತವ. ವರ್ಷ ಎಷ್ಟು ಲಗ್ನ ಮಾಡ್ತೀವಿ ಅಂತ ಕೇಳಿದೆ. ವರ್ಷಕ್ಕೊಂದು 25 ಗ್ಯಾರಂಟಿ ಮಾಡ್ತೀನಿ ಸರ್ ಅಂತ. 25 ಅಡಿ ಇಲ್ಲ. ಅದು ಕೆಲವೊಂದು ಸಲ ನಮ್ಮ ಬಳಗದವ್ರು ಬರ್ತಾರೆ ಸರ್, ತುಂಬ ಪ್ರೆಷರ್ ಹಾಕ್ತಾರೆ, ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ, 30-32 ಆಗ್ತವೆ ಸರ್, 25 ಗ್ಯಾರಂಟಿ ಅಂದು. ನಮ್ಮ ಮಾಸ್ತರ್ ಮನುಷ್ಯ, ಮಧ್ಯಮ ವಯಸ್ಸು, ನಮ್ಮೆಲ್ಲ ಮಧ್ಯಮ ವರ್ಗದವ್ರು ನಾವೆಲ್ಲ. ಒಂದು ಲಗ್ನ ಮಾಡಿದ್ರೆ ನಿನಗೆ ಎಷ್ಟು ಉಳಿತದ ಅಂತ ಕೇಳಿದೆ. ನಾನು ಕೇಳೋ ಸಭ ನಮ್ದೆಲ್ಲ, ಒಂದು ಲಗ್ನ ಎಷ್ಟು ಉಳಿತದ ಅಂತ ಹೇಳಿದೆ. ಆಕೆ ಹೇಳಿದ್ರು, ಒಂದು ಲಗ್ನ ಮಾಡಿದ್ರೆ ನನಗೆ 25 ಲಕ್ಷ ಉಳಿತದೆ ಸರ್ ಅಂತ. ನಮಗೆಲ್ಲ ಗಣಿತ ಬರ್ತದೆ. 25 ಲಗ್ನ ಮಾಡ್ತಾಳೆ ವರ್ಷಕ್ಕೆ. ಒಂದು ಲಗ್ನಕ್ಕೆ 25 ಲಕ್ಷ ಉಳಿದ್ರೆ 6.25 ಕೋಟಿ ರೂಪಾಯಿ ಆದಾಯ ಆಕೆಗದ. ಆಕೆನ ಬುದ್ಧಿಮಾಂದ್ಯ ಹುಡುಗಿ ಅಂತ ಕೂಡಿಸಿದ್ದೆ. ನಮ್ಮ ಶಿಕ್ಷಣ ಪದ್ಧತಿ ಹೇಳ್ತದಲ್ಲ, ಗಣಿತ ಬರಲ್ಲ ದಡ್ಡ, ಸೈನ್ಸ್ ಬರೋದು ದಡ್ಡ ಅಂತ. ಆಕೆ ದಡ್ಡ ಏನ್ರಿ? ಬಹುತೇಕ ನನಗನ್ಸ ಮಟ್ಟಿಗೆ ಆಕೆ ಜೋಡಿ ಇದ್ದಾವ ಯಾವ 100ಕ್ಕೆ 100 ತೊಗೊಂಡಿದ್ದ ಗಣಿತಕ್ಕೆ ಆಕೆ ಆಫೀಸ್ನಾಗ ಅಕೌಂಟೆಂಟ್ ಆಗಿರ್ಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ದಡ್ಡತನ ಅನ್ನೋದು ಡಿಫೈನ್ ಮಾಡಬೇಡ್ರಿ, ದಯವಿಟ್ಟು ಹೇಳಬೇಡ್ರಿ. ಯಾರೂ ದಡ್ಡ್ರಿ, ಏನೋ ಒಂದು ಗುಣ ಅದ. ಈ ಪದ ಎಜುಕೇಷನ್ ಅಂತ ಬಂದದ್ದೇ ಎಡುಕೇರ್ ಮಾತಿನಿಂದ, ಲ್ಯಾಟಿನ್ ವರ್ಡ್ ಅದು. ಎಡುಕೇರ್ ಅಂದರೆ ಟು ಬ್ರಿಂಗ್ ಔಟ್, ಹೊರಗೆ ತೆಗಿಬೇಕು. ಒಳಗೆ ಕೂತಂತಹ ಶಕ್ತಿನ ಹೊರಗೆ ತೆಗೆದು ಪ್ರಚಾರ ಮಾಡಬೇಕು. ವಿವೇಕಾನಂದರು ಮೊದಲು ನರೇಂದ್ರ ಆಗಿದ್ದಾಗ ಬರೀ ಪ್ರಶ್ನೆ ಕೇಳ್ತಿ ಎಲ್ಲರಿಗೂ, ದೇವ್ರು ನೋಡ್ರಿ ಅಂತ. ಒಂದ್ಸಲ ರಾಮಕೃಷ್ಣ ಪರಮಹಂಸರು ಸಿಕ್ಕ ತಕ್ಷಣ ನರೇಂದ್ರ ಹೋಗಿ ವಿವೇಕಾನಂದ ಆಗ್ಬಿಟ್ಟು. ಹಂಗೆ ಆಗ್ತದೆ ನೋಡ್ರಿ ಬದಲಾವಣೆ. ಇದು ಗುರು ಮಾಡಬೇಕಾದ ಕೆಲಸ. ಒಬ್ಬ ಗುರು ಮಾಡಬೇಕಾದದ್ದು ನೌಕರಿ ಕೊಡೋದಲ್ಲ, ಪರೀಕ್ಷೆ ಮಾರ್ಕ್ಸ್ ಕೊಡೋದಲ್ಲ, ಜೀವನ ನೋಡೋ ರೀತಿಯೇ ಬದಲಾಯಿಸುವಂಥ. ಇದು ಖರೆ ಗುರು ಮಾಡುವಂಥ ಕೆಲಸ. ನಾವೆಲ್ಲ ಗುರುಗಳಾಗಬೇಕು. ಬರೀ ಶಿಕ್ಷಕರಾಗಿದ್ದು ನೌಕರಿ ಸೇರಿಕೊಂಡು ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕುಲ್ಲ ಟೀಚರ್ ಆಗಿಬಿಡ್ತೀವಿ ನಾವು ಎಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಲು ನಾವು ಟೀಚರ್ ಆಗ್ತೀವಿ. 30 ವರ್ಷ ರಿಟೈರ್ ಆದ ನಾನು ಟೀಚರ್ ಅಂತ ರಿಟೈರ್ ಆದ್ರೆ ದುರ್ದೈವ. ನಾನು ಹಂತವಾಗಿ ಮೇಲೆ ಏರಿ ಒಬ್ಬ ಗುರು ಆಗಬೇಕು. ಗುರು ಬರೀ ನಿಮಗೆ ನೌಕರಿ ಕೊಡಿಸೋದಿಲ್ಲ, ಸರ್ಟಿಫಿಕೇಟ್ ಕೊಡೋದಿಲ್ಲ, ಜೀವನಕ್ಕೊಂದು ಡೈರೆಕ್ಷನ್ನೇ ಕೊಡ್ತಾ. ಅಂಥ ಎಕ್ಸಾಂಪಲ್ 1000 ಕೊಡ್ಬೋದು ನಾನು. ಕೇರಳದಾಗ ಒಂದು ಹಳ್ಳಿ, ದಲಿತ ವರ್ಗದ ಹುಡುಗ, ಬಡತನ ಅಂದ್ರೆ ದಟ್ಟ ದರಿದ್ರ ಬಡತನ, ಅಷ್ಟು ಬಡತನ ಹೇಳಿಕ್ಕೆ ಸಾಧ್ಯ ಇಲ್ಲ ಬಡತನ. ಸಾಲಿ ಬಂದ ಒಂದು ದಿವಸ ಗಣಿತ ಕ್ಲಾಸ್ ತಡಿದ ಕ್ಲಾಸ್ ಒಳಗೆ, ಭಾಳ ಸ್ಟ್ರಿಕ್ಟ್ ಟೀಚರ್ ಅವರು. ಹುಡುಗ ಲೇಟಾಗಿ ಬಂದ, ನಡಿ ಹೊರಗೆ ಅಂದರು, ಏನೋ ಕ್ಲಾಸ್ ಬರಬೇಡ, ಲೇಟಾಗಿ ಬಂದೀನೇನು ಒಂದು. ಹುಡುಗ ಹೊರಗೆ ನಿಂತ್ಕೊಂಡು ಕಿಟಕಿಯಾಗಿ ನಿಂತ್ಕೊಂಡು ಆ ಬೋರ್ಡ್ ಮೇಲೆ ಏನು ಬರೀತಾರೆ ಬರ್ಕೊತಿದ್ದ. ಮಾಸ್ತರ್ ಕ್ಲಾಸ್ ಮುಗಿಸಿ ಬಂದರು, ಏನು ಬರ್ಕೊಂಡು ತೋರಿಸು ಅಂದರು. ನೋಡ್ತಾರೆ, ಒಳಗೆ ಕೂತೋಗಿಂದ ಚಲೋ ಬರ್ಕೊಂಡ. ನೀವು ಯಾಕೋ ಲೇಟಾಗಿ ಬಂದು ಏನು ಕೇಳಿದ್ರು. ಅಳ್ಳಿಕತ್ತ ಹುಡುಗ, ಸರ್ ನಮ್ಮ ಕಷ್ಟದೆ ಸರ್, ಊರಾಗ ಒಂದೇ ಬಾವಿ ಅದ, ಮುಟ್ಲಿಕ್ಕೆ ಬಿಡಂಗಿಲ್ಲ ಸರ್ ನಮ್ಮನ್ನು. ಅದಕ್ಕೆ ನಾನು 3 ಕಿಲೋಮೀಟರ್ ದೂರ ಹೋಗಿ 2 ಕೊಡ ನೀರು ತರಬೇಕು. ಅಪ್ಪ ಇಲ್ಲ ನನಗೆ, ಅವಾಗ ಅರ್ಥರೈಟಿಸ್ ಅದ, ಕೂತ್ರೆ ಹೇಳಿಕ್ಕೆ ಆಗೋದಿಲ್ಲ, ಇದ್ರೆ ಕೂಡ್ಲಿಕ್ಕೆ ಆಗೋದಿಲ್ಲ. ನಾನು ನೀರು ತಂದು ಅವಾಗ ಅಡುಗೆ ಮಾಡ್ಲಿಕ್ಕೆ ಸಹಾಯ ಮಾಡ್ತೀನಿ, ಮಾಡಿ ನಾನು ಡಬ್ಬಿ ತುಂಬಿಕೊಂಡು ಓಡಿ ಬರ್ತೀನಿ ಸರ್, ಬಸ್ಸಿಗೆ ದುಡ್ಡಿಲ್ಲ ನನಗೆ, ಕೆಲವು ಸಲ ಲೇಟ್ ಆಗಿಬಿಡ್ತೀವಿ ಸರ್, 4 ಕಿಲೋಮೀಟರ್ ಓಡ್ಕೊಂಡು ಬರ್ಬೇಕಲ್ಲ ಸರ್ ನಾನು. ಮಾಸ್ತರ್ ಕಣ್ಣು ಹಸಿ ಅದು, ನಾಳಿಂದ ನೀ ಕಾಯ್ಬೇಡ, ಒಳಗೆ ಬಂದ್ಬಿಡು, ಲೇಟಾಗಿ ಬಂದ್ರು ಅಡ್ಡಿಲ್ಲ, ಒಳಗೆ ಬಾ, ನೀನು ಪರ್ಮಿಷನ್ ಕೊಡ್ತೀನಿ ನಿನಗೆ. ಆದ್ರೆ ಒಂದು ಕಂಡೀಷನ್, ದಿನ 1 ತಾಸು ನನಗೆ ಕೊಡ್ಬೇಕು. ನೀನು ಸಾಲಿ ಮುಗಿದ್ಮೇಲೆ 1 ತಾಸು ನನ್ನ ಜೋಡಿ ಕೊಡ್ಬೇಕು ನೀನು. ಹೊಂದ್ರಿ ಅಂದ. ದಿನ ಮಾಸ್ತರ್ ಕೂತು ನಿನಗೇನು ವಿಷಯ ಗೊತ್ತಿಲ್ಲ, ಇದು ಹೇಳು. ನಾನು ಬೇರೆ ಮಾಸ್ತರ್ ಈ ಕಡೆ ಹೇಳಿ ಕಳಿಸ್ಕೊಟ್ಟೆ ಪಾಪ.
ತಮ್ಮ ಸಬ್ಜೆಕ್ಟ್ ಅಲ್ಲದೆ ಬೇರೆ ಸಬ್ಜೆಕ್ಟ್ ಇರ್ತಾಯಿಲ್ಲ, ಕರೆದು ಮಾಡಿಕೊಡ್ರಿ ಅಂತೇಳಿ. ಆ ಹುಡುಗ SSLC ಫಸ್ಟ್ ರ್ಯಾಂಕ್ ಬಂದ. ಬಿಡಬೇಡ ಹುಡುಗ ನೀನು, ಅಪ್ಪ ಹೇಳ್ತಾವ ನೌಕರಿ ಸಿಗ್ತಾ, ಮನೆಯಾಗ ಬಳಗದವ್ರು ಇರ್ತಾರಲ್ಲ, SSLC ನೌಕರಿ ಸಿಗ್ತಾ ಮಾಡಿಬಿಡೋದು, ಅಷ್ಟೇ ಬೇಡ ನಾ ಕಲಿ ನೀನು. ಆ ಹುಡುಗ ಡಿಗ್ರಿ ಮಾಡ್ಕೊಂಡ. ಇನ್ನೂ ಬಗ್ಗೆ ಮುಂದೆ ಹೋಗಿ ನೀನು ಅಂದರು. UPSC ಪರೀಕ್ಷೆ ಕೂತ್ಕೊಂಡ, ಇಡೀ ದೇಶಕ್ಕೆ ಟಾಪರ್ ಆದ. IFS ಆರಿಸ್ಕೊಂಡ, ಇಂಡಿಯನ್ ಫಾರಿನ್ ಸರ್ವಿಸ್ ಆರಿಸ್ಕೊಂಡ, ಭಾರತದ ರಾಯಭಾರಿ ಅಂತ ಅಮೆರಿಕಕ್ಕೆ ಹೋದ. ವಾಪಸ್ ಬಂದು ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಆದ. ಡಾಕ್ಟರ್ KR ನಾರಾಯಣನ್. ಅವ್ರು ಹೇಳ್ತಾರೆ, ಇವತ್ತು KR ನಾರಾಯಣನ್ ಭಾಳ ದೊಡ್ಡ ಮನುಷ್ಯ ಅಂತ ಅನಿಸ್ತದೆ ನಿಮಗೆ, ಆದರೆ ನಾನು ದೊಡ್ಡವ್ರು ಮಾಡಿದವರು ಆ ಟೀಚರ್ ಮಾಡಿದವ್ರು ನಾನು ದೊಡ್ಡವ್ರು, ಇವರು ಗುರುಗಳು. ಆ ಹುಡುಗ ಬೈಬೋದಾಗಿತ್ತು, ಲೇಟಾಗಿ ಬಂದು ಹೊರಗೆ ಹಾಕ್ರೆ ಒಂದು ಮುಗಿದೋಗ್ತಿದ್ದ ಕೆಲಸ. ಆದರೆ ಲೇಟಾಗಿ ಯಾಕೆ ಬಂದ ಅಂತ ಕೇಳಿಕೊಂಡು ಅದು ತಮ್ಮ ಅನುಕಂಪೆಯಿಂದ ಪ್ರೀತಿಯಿಂದ ಟಚ್ ಮಾಡಿದ್ರಲ್ಲ, ಹುಡುಗ ರಾಷ್ಟ್ರಪತಿ ಆದ. ನನಗೊಂದು ಆಸೆ ಅದ, ನಮ್ಮಲ್ಲಿ ಬರುವಂಥ ಪ್ರತಿಯೊಂದು ಮಗು ಕೂಡ ರಾಷ್ಟ್ರಪತಿ ಆಗೋ ಶಕ್ತಿ ಇರೋಂಥ ಮಗನೇ. ಪ್ರತಿಯೊಂದು ಮಗು ಶಕ್ತಿ ಇದೆ, ಯಾಕಿಲ್ಲ? ಎಲ್ಲೋ ರಾಮೇಶ್ವರಂದಾಗ ಕಲ್ತಂಥ ಹುಡುಗ ಕಲಾಂ ಆಗಿ ರಾಷ್ಟ್ರಪತಿ ಆಗೋದಾದ್ರೆ, ಎಲ್ಲೋ ಪಂಜಾಬ್ ಹಳ್ಳಿಯೊಳಗೆ ಹುಟ್ಟಿದಂಥ ಹುಡುಗ ಮನಮೋಹನ್ ಸಿಂಗ್ ಆಗಿ ಪ್ರಧಾನಮಂತ್ರಿ ಆಗೋದಾದ್ರೆ, ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಚಹಾ ಮಾರುವಂಥ ಹುಡುಗ ಪ್ರಧಾನಮಂತ್ರಿ ಆಗೋದಾದ್ರೆ, ನಮ್ಮ ಹುಡುಗರು ಯಾಕಾಗಬಾರ್ದು? ಅದಕ್ಕೆ ನಾನು ಆ ಹುಡುಗರು ಆಗ್ತಾರೆ ಅಂತ ನಂಬಿಕೆಯಿಂದಾನೇ ಪಾಠ ಮಾಡಬೇಕು. ಇವೇನು ಆಗ್ತಾವ್ರಿ ಅಂದ್ರೆ ಆಗೋದು. ನಾ ಮಾಡ್ಬೇಕಾದ್ರೆ ಅದೇ ಮನೋಧರ್ಮ ಅಂತ ಹೇಳೋದು. ನಾನು ಭಾಳ ಗುಣ ಹೇಳಕ್ಕೆ ಹೋಗೋದಲ್ಲ, ತಾಳ್ಮೆ ಒಂದು, ಪ್ರೀತಿ, ಆ ಸಾಧ್ಯ ಪ್ರೀತಿ ಹೇಳ್ದಲ್ಲ. ಶಾಲೆಗೆ ಕೂತಂಥ ಮಗು ನನ್ನ ಮಗು ಅಂತೇಳಿ ನಮ್ಮ ಮಕ್ಕಳಿಗೆ ಹೆಂಗೆ ಮಾಡ್ತೀವಿ ನಾವು? ಶಾಲೆ ಹೇಳಿ ನೋಡಿದ್ರೆ ಮಾಡಲಿಲ್ಲ ನಾವು, ಎರಡು ಸಾವಿರ ಮಾಡಲಿಲ್ಲ ನಾವು ಅಂತೀವಿ ನಾವು. ಮನೆಯಾಗ 2 ಸಾವಿರ ಬಿಟ್ಬಿಡ್ತೀರ ಮನೆಯಾಗ ನೀವು ಮಕ್ಕಳಿಗೆ ದಿನ ತಿಳಿತೀರಿ. ಯಾಕಂದರೆ ನಮ್ಮ ಮಕ್ಕಳಿಗೆ ಹೆಂಗೆ ಬೆನ್ನು ಹತ್ತಿ ಮಾಡಿಸ್ತೀನೋ ಹಾಗೆ ಮಕ್ಕಳಿಗೆ ಮಾಡಿಸಿದಾಗ ಸಡನ್ನಾಗಿ ಬದಲಾವಣೆ ಆಗ್ತದೆ, ಅದ್ಭುತ ಚೇಂಜಸ್ ಆಗ್ತವೆ. ಬಹುಶಃ ಹೇಳಿದ್ನಲ್ಲ, ಮಕ್ಕಳು ಕಾರ್ ನಿಂತಾಗ ನೀವು ಯಾರಪ್ಪ ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಗವರ್ನರ್ ಅಂತ ಹೇಳ್ತಾನೆ. ನೀವು ಚಲೋ ಕಲಿಸಿದ್ದಿಲ್ಲ ಅಂದರೆ ಒಳಗೆ ಕೂತಾವ ಏನು ಮಾಡ್ತಾನೆ ಗೊತ್ತು? ಡ್ರೈವರ್ಗೆಲ್ಲ ಓಡಿ ಮರ ನೋಡ್ತಾನೆ, ಇಲ್ಲ ನಮ್ಮ ಮಾಸ್ತರ್ ನೋಡ್ತಾನವ, ಸ್ಲೋ ಹೋದ್ರೆ ಮಾಸ್ತರ್ ನೋಡ್ಬಿಡ್ತಾನೋ ಓಡಿಸಂತಾನು. ಕಾರ್ ನಿಂತೀವಿ ಅಂದರೆ ಚಲೋ ಟೀಚರ್, ಕಾರ್ ನಿಂದಿರಲಿಲ್ಲ ಅಂದರೆ ಅಷ್ಟು ಇಂಪ್ರೆಷನ್ ಮಾಡಿಲ್ಲ ಅಂತ. ಅದರಿಂದ ದಯವಿಟ್ಟು ನಾನು ಹೇಳೋದು, ಶಿಕ್ಷಕ ವೃತ್ತಿ ಏನದ ಭಗವಂತ ನಮಗೆ ಕೊಟ್ಟಂಥ ವರ, ಅದು ದೊಡ್ಡ ವರ. ಸರ್ ಹೇಳ್ತೀರಿ, ಯಾವ ವೃತ್ತಿ ಒಳಗೆ ನಿಮ್ಮ ಮುಂದೆ 50 ಮಕ್ಕಳು ಕೊಡ್ತಾ, ನೀವು ಹೇಳಿದ್ದನ್ನು ಕೇಳ್ಕೊತ, ಯಾವ ವೃತ್ತಿ ಒಳಗೆ ಕೊಡ್ತಾ ನಂಬುತ್ತಾರೆ ನಿಮ್ಮನ್ನು ಹೇಳಿದ್ದನ್ನು? ಗುರುಗಳ ಅಂತಾರೆ, ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ ನಿಮಗೆ. ಯಾವ ವೃತ್ತಿ ಒಳಗೆ ಅದ ಸರ್ ಇದು? ಎಲ್ಲೆಲ್ಲೂ ಇಲ್ಲ. ಅಂಥ ವೃತ್ತಿ ನಮಗೆ ಸಿಕ್ಕದ ಅನ್ನೋದು ಭಾಗ್ಯ ನಮಗದ. ಅದರ ಬೆಲೆ ಅರಿತು ಆರದಾಗ ನಮ್ಮ ಹೆಗಲು, ಹೆಮ್ಮೆ ಹೆಗಲು ಆಕಾಶ ಮುಟ್ಟಬೇಕು. ಯಾರಾದರೂ ಕೇಳಿದ ಕೆಲವು ಟೀಚರು ಭಾಳ ಕೆಟ್ಟಿದೆ, ನಾನು ಬರೀ ಟೀಚರ್ ಅಂತ. ಹಾಸನಕ್ಕೆ ಹೋಗಿದ್ದೆ ಒಂದು ಸಲ, ಕಾಲೇಜ್ ಲೆಕ್ಚರರ್ಸ್ ಟ್ರೈನಿಂಗ್ ಮಾಡಲಿ, PUC ಲೆಕ್ಚರರ್. ಪ್ರಕಾಶ್ ಅಂತ ಹುಡುಗ, ಹುಡುಗ ಚಲೋ ಕೆಮಿಸ್ಟ್ರಿ ಕಲಿಸಿಲ್ಲ. DC ಕರೆದ್ರು, IAS ಆಫೀಸರ್ ಕರೆದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಲಿ. ಅವ ಸ್ಟೈಲಿಶ್ ಇದ್ದ, ಎಲ್ಲರೂ ಹಂಗೆ ಕೆಲವರು ಹಂಗೆ ಇರ್ತಾರೆ. ಅವ ದವಲಿ ಏನು ನೀ ಯಾರು, ವಾಟ್ ಆರ್ ಯು ಸ್ಟೈಲ್ ಮಾಡ್ತೀನಿ. ಪ್ರಕಾಶ್ ಬಂದು ವಾಟ್ ಆರ್ ಯು ಅಂತ ಕೇಳಿದ. ಪ್ರಕಾಶ್ ಮೈ ಹೋಗ್ಸ, ಸರ್ ಐ ಆಮ್ ಓನ್ಲಿ ಲೆಕ್ಚರರ್ ಸರ್ ಅಂದ. ನನಗೆ ಭಾಳ ಕೆಟ್ಟ ಅನಿಸ್ತು. ಅವರು ಪ್ರಕಾಶನ್ ರೊಟ್ಟಿ ಹಿಡ್ಕೊಂಡು ಹೋದೆ, IAS ಆಫೀಸರ್ ನಿಲ್ಲಿಸಿದೆ. ಪ್ರಕಾಶ್ ಯಾವತ್ತೂ ಕೂಡ ತನಿ ಬಗ್ಗಿಸಿ ತಲೆ ಬಗ್ಗಿಸಿ ನಾ ಟೀಚರ್ ಸರ್ ಅನ್ಬೇಡ. ಏನು ಹೇಳಬೇಕು? ಐ ಆಮ್ ದಿ ಓನ್ಲಿ ಟೀಚರ್ ಹೂ ಕ್ಯಾನ್ ಪ್ರೊಡ್ಯೂಸ್ 100 IAS ಆಫೀಸರ್ಸ್. ಹೌದಾ? ಎಲ್ಲಿ ಕೊಡ್ತಾರೆ IAS ಆಫೀಸರ್ಸು? ನಾನು ಒಂದು 20 ಮಂದಿ IAS ಆಫೀಸರ್ಸ್ ಇದ್ದ ಅಲ್ಲ. ನಾನು ಹೇಳಿದೆ, ಒಬ್ಬ IAS ಆಫೀಸರ್, ಒಬ್ಬ ಆಫೀಸರ್ ಅವ, ನಾ ಫ್ಯಾಕ್ಟ್ರಿ. ಹೌದಲ್ಲ? ಒಂದು IAS ಆಫೀಸರ್, ನಾ ಫ್ಯಾಕ್ಟ್ರಿ ಇದ್ದೀನಿ. IAS ಆಫೀಸರ್ ಫ್ಯಾಕ್ಟ್ರಿ ನಾನು ಎಷ್ಟು ಹುಡುಗರು ಆಗ್ತಾರೆ IAS. ಆದ್ದರಿಂದ ನಾನು ಟೀಚರ್ ಅಂತ ಕೀಳರಿಮೆ ಖಂಡಿತ ಬೇಡ, ಆದರೆ ಸೊಕ್ಕು ಬೇಡ. ಕೀಳರಿಮೆನ ಬೇಡ, ಸೊಕ್ಕು ಬೇಡ. ಮಕ್ಕಳಿರುವಂಥ ಪ್ರೀತಿ, ಆ ತಾಳ್ಮೆ ಮತ್ತು ಆ ಮನೋಧರ್ಮ, ಈ ಮೂರಿದ್ದರೆ ವಿ ಕ್ಯಾನ್ ಬಿಕಮ್ ಎಕ್ಸ್ಟ್ರಾಡಿನರಿ ಟೀಚರ್ಸ್ ಆ್ಯಂಡ್ ದ್ಯಾಟ್ ವಿಲ್ ಬಿ ದಿ ಗ್ರೇಟೆಸ್ಟ್ ಸರ್ವಿಸ್ ಟು ಸೊಸೈಟಿ. ಪ್ರಪಂಚಕ್ಕೆ ದೊಡ್ಡ ನಾವು ಸೇವೆ ಮಾಡೋದಾದರೆ ಪ್ರಾಮಾಣಿಕತೆಯಿಂದ, ಪ್ರೀತಿಯಿಂದ ಮಕ್ಕಳಿಗೆ ಪಾಠ ಮಾಡೋಣ ಅಂತ. ಧನ್ಯವಾದ. ಯಾವ ಮಕ್ಕಳು ಖಾಲಿ ಪುಸ್ತಕವಲ್ಲ, ಅವರಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಉತ್ತಮ ವಾತಾವರಣ ಕಲ್ಪಿಸಿಕೊಟ್ಟರೆ ಪ್ರತಿಭೆ ವಿಕಸನಗೊಳ್ಳುತ್ತದೆ. ಇದರಿಂದ ಸಮಾಜದ ಕಣ್ಣುಗಳು ಪ್ರತಿಭೆಯನ್ನು ಗೌರವಿಸುತ್ತವೆ ಅಂತಕ್ಕಂಥ ಮಾತುಗಳನ್ನು, ಹಾಗೂ ಮುದ್ದು ಮಕ್ಕಳು ಕೂಡ ಉತ್ತಮವಾದಂತಹ ಭವಿಷ್ಯವನ್ನ ಉಜ್ವಲ ಮಾಡ್ಕೋಬೇಕಾಗಿತ್ತಂದ್ರೆ ನಮ್ಮ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ. ಅದನ್ನ ಗೌರವಿಸಬೇಕು, ಅದನ್ನ ಪೂಜಿಸಬೇಕು. ಎಲ್ಲರನ್ನ ವಿಕಸನಗೊಳಿಸ್ತಕ್ಕಂಥ ಒಂದು ಫ್ಯಾಕ್ಟ್ರಿ
ಅದು ಯಾವುದಾದ್ರೂ ಇದ್ರೆ ಅದು ಶಿಕ್ಷಕ ವೃತ್ತಿ ಅಂತಕ್ಕಂಥ ಫ್ಯಾಕ್ಟ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳ್ಕೊಟ್ಟಿರ್ತಕ್ಕಂಥ ಖ್ಯಾತ ವಾಗ್ಮಿಗಳು, ಪ್ರತಿಭಾವಂತರು ಆಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಗಿ ಸಾಹೇಬರು ಬಹಳಷ್ಟು ಒಂದು ಮಾರ್ಮಿಕವಾಗಿ ನಮ್ಮನ್ನ ಹಾಗೂ ಮುದ್ದು ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ಜೋರಾದಂತ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ. ಅದೇ ರೀತಿಯಾಗಿ